ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡೊಮೆಸ್ಟಿಕ್ ಅಂಡ್ ಗ್ಲೋಬಲ್ ಅಫೇರ್ಸ್ ಚಾನಲ್. ಸೊ ಇದನ್ನ ನಾವು ಈ ವಿಡಿಯೋದಲ್ಲಿ ಡಿಸೆಂಬರ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗಜಿನ್ನ ಮಾಸಪತ್ರಿಕೆಯ ವಿಶ್ಲೇಷಣೆಯನ್ನು ನೋಡೋಣ. ಇದು ಭಾಗ 3 ಆಗಿರ್ತದೆ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಈ ದಿನದ ಮೊದಲನೇ ವಿಷಯ ಬಂದ್ಬಿಟ್ಟು ICC ಏಕದಿನ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯ ಎಲ್ಲೆಲ್ಲಿ ನಡೆದಿತ್ತು, ನಡೆದಂತ ಸ್ಥಳ, ಚಾಂಪಿಯನ್ ಯಾರಾಗಿದ್ರು ಮತ್ತೆ ರನ್ನರ್ ಅಪ್ ಯಾರಾಗಿದ್ರು ಅನ್ನುವಂಥ ಕಾಲಮ್ ಅನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ 1975ರಲ್ಲಿ ಇಂಗ್ಲೆಂಡ್ ಅಲ್ಲಿ ನಡೆದಿತ್ತು. ಸೊ ಈ ತರ ಎಲ್ಲದನ್ನು ನೆನ್ಪಿಟ್ಕೊಳಕ್ಕಾಗಲ್ಲ, ಅಟ್ಲೀಸ್ಟ್ ಫಸ್ಟ್ ಎಲ್ಲಿ ನಡೆದಿತ್ತು ಮತ್ತೆ ರೀಸೆಂಟ್ ಆಗಿ 2023ಯಲ್ಲಿ ಭಾರತದಲ್ಲಿ ನಡೆದಿದೆ. ಗೆದ್ದಿರುವುದು ಆಸ್ಟ್ರೇಲಿಯಾ, ರನ್ನರ್ ಅಪ್ ಆಗಿರುವುದು ಭಾರತ ಅಂತ ನೆನ್ಪಿಟ್ಕೊಳ್ಳಿ. ಮುಂದಿನ ಟೂರ್ನಿ ಆತಿಥ್ಯವನ್ನ ದಕ್ಷಿಣ ಆಫ್ರಿಕಾ ವಹಿಸಲಿದೆ. ಸೊ ಹಾಗಾದ್ರೆ ಇದು 4 ವರ್ಷ ಸತಿ ನಡೆಯುವಂತ ICC ನೋಡಿ, ಪ್ರತಿ 4 ವರ್ಷಕ್ಕೊಮ್ಮೆ ICCಯ 10 ಪೂರ್ಣಕಾಲಿಕ ಸದಸ್ಯ ತಂಡಗಳು ಭಾಗವಹಿಸುತ್ತಿರುವ ಏಕದಿನ ಪಂದ್ಯದ 50 ಓವರ್ ಗಳ ಟೂರ್ನಿ ಇದಾಗಿರ್ತದೆ. ಸೊ ಮುಂದೆ 2024ರ ICC ಪುರುಷರ T20 ವಿಶ್ವಕಪ್. ಸೊ 2024ರ ಜೂನ್ 4ರಿಂದ 30ರವರೆಗೆ ICC ವತಿಯಿಂದ T20 ಸ್ವರೂಪದ ವಿಶ್ವಕಪ್ ಟೂರ್ನಿಯ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ಆತಿಥ್ಯದಲ್ಲಿ ಜರುಗಲಿದೆ. 2022ರಲ್ಲಿ ನಡೆದ T20 ವಿಶ್ವಕಪ್ ಟೂರ್ನಿಯನ್ನ ಆತಿಥ್ಯವನ್ನ ಆಸ್ಟ್ರೇಲಿಯಾ ವಹಿಸಿಕೊಂಡಿತ್ತು. ಇದರಲ್ಲಿ ಇಂಗ್ಲೆಂಡ್ ಚಾಂಪಿಯನ್ ಆಗಿತ್ತು. ಮುಂದೆ 2023ರ ನವೆಂಬರ್ 21ರಂದು ICC ವತಿಯಿಂದ ಘೋಷಿಸಲ್ಪಟ್ಟ ಕ್ರಿಕೆಟ್ ತಂಡಗಳು ಈ ರೀತಿಯಾಗಿದೆ. ಮುಂದೆ 2023ರ ಟೂರ್ನಿಯಲ್ಲಿ ಅತ್ಯಧಿಕ ರನ್ಗಳು ಗಳಿಸಿದಂತಹ ಮೊದಲ 5 ಸ್ಥಾನದಲ್ಲಿರುವ ಬ್ಯಾಟ್ಸ್ಮನ್ಗಳ ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ. ನಮ್ಮ ಭಾರತದ ವಿರಾಟ್ ಕೊಹ್ಲಿ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ರನ್ ಎಷ್ಟು ಅಂತ, ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ಈ ಕಾಲಮ್ ಅಲ್ಲಿ ಕೊಟ್ಟಿದ್ದಾರೆ. ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಮುಂದೆ 2023ರ ಟೂರ್ನಿಯಲ್ಲಿ ಅತ್ಯಧಿಕ ವಿಕೆಟ್ ಪಡೆದ ಮೊದಲ 5 ಸ್ಥಾನದಲ್ಲಿರುವ ಬೌಲರ್ಗಳ ಹೆಸರನ್ನ ಕೊಟ್ಟಿದ್ದಾರೆ. ಇದು ಸಹ ನಮ್ಮ ಭಾರತದ ಬೌಲರ್ ಮೊಹಮ್ಮದ್ ಶಮಿ ಅವರು ಮೊದಲನೇ ಸ್ಥಾನದಲ್ಲಿ ಇದ್ದಾರೆ. ಮುಂದೆ 2023ರ ಟೂರ್ನಿಯಲ್ಲಿ ಭಾಗವಹಿಸಿದ 10 ಕ್ರಿಕೆಟ್ ತಂಡಗಳು ಯಾವ್ಯಾವು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 2023ರ ವಿಶ್ವಕಪ್ ಟೂರ್ನಿಯ ಆತಿಥ್ಯ ಕ್ರೀಡಾಂಗಣಗಳನ್ನ ನೋಡೋಣ. ನರೇಂದ್ರ ಮೋದಿ ಸ್ಟೇಡಿಯಂ, ಅಹಮದಾಬಾದ್. ಕೆಲವೊಂದ್ಸತಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಒಂದು ಕಡೆ ಕ್ರೀಡಾಂಗಣಗಳನ್ನ ಕೊಟ್ಟು ಸ್ಥಳವನ್ನ ಕೊಡ್ತಾರೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ನರೇಂದ್ರ ಮೋದಿ ಸ್ಟೇಡಿಯಂ ಬಂದ್ಬಿಟ್ಟು ಅಹಮದಾಬಾದ್ ನಲ್ಲಿದೆ. M ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಿನಲ್ಲಿದೆ. MA ಚಿದಂಬರಂ ಸ್ಟೇಡಿಯಂ ಚೆನ್ನೈನಲ್ಲಿದೆ. ಅರುಣ್ ಜೇಟ್ಲಿ ಸ್ಟೇಡಿಯಂ ದೆಹಲಿ. HPCA ಸ್ಟೇಡಿಯಂ ಧರ್ಮಶಾಲಾ. ರಾಜೀವ್ ಗಾಂಧಿ ಕ್ರಿಕೆಟ್ ಸ್ಟೇಡಿಯಂ ಹೈದರಾಬಾದ್. ಐಡನ್ ಗಾರ್ಡನ್ ಕೋಲ್ಕತ್ತಾ. ವಾಖೇಂಡೆ ಸ್ಟೇಡಿಯಂ ಮುಂಬೈ. BRSABV ಏಕನಾ ಸ್ಟೇಡಿಯಂ ಲಕ್ನೋ. ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಪುಣೆ. ಮುಂದೆ 2027ರ 14ನೇ ವಿಶ್ವಕಪ್ ಆವೃತ್ತಿಯ ಆತಿಥ್ಯವನ್ನು ವಹಿಸಲಿರುವುದು ದಕ್ಷಿಣ ಆಫ್ರಿಕಾ. 2027ರ ಅಕ್ಟೋಬರ್ ನವೆಂಬರ್ನಲ್ಲಿ ICC ವತಿಯಿಂದ 14ನೇ ಆವೃತ್ತಿಯ ಏಕದಿನ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯು ದಕ್ಷಿಣ ಆಫ್ರಿಕಾ, ನಮೀಬಿಯಾ ಮತ್ತು ಜಿಂಬಾಬ್ವೆ ದೇಶದಲ್ಲಿ ಆತಿಥ್ಯ ಜರುಗಲಿದ್ದು ಒಟ್ಟು 14 ಕ್ರಿಕೆಟ್ ತಂಡಗಳು ಭಾಗವಹಿಸಲಿದೆ. ಸೊ ಮುಂದಿನ ವಿಷಯ 2023ರ ICC ವಿಶ್ವಕಪ್ ಟೂರ್ನಿಯ ವಿಶೇಷತೆಗಳನ್ನ ಕೊಟ್ಟಿದ್ದಾರೆ. ಈ ಮ್ಯಾಸ್ಕಟ್ ಬಂದ್ಬಿಟ್ಟು ಬ್ಲೇಸ್ ಅಂಡ್ ಟಾಂಗ್. ಅಧಿಕೃತ ಗೀತೆ ದಿಲ್ ಜಾನೋ ಬೋಲೆ ಹಾರ್ಟ್ ಸೇ ಸೆಲೆಬ್ರೇಟ್. ಸೊ ಈ ಗೀತೆಯನ್ನು 2023ರ ನವೆಂಬರ್ 20ರಂದು ಬಿಡುಗಡೆ ಮಾಡಲಾಗಿತ್ತು. ಇದನ್ನ ಪ್ರೀತಮ್ ಅವರು ಸಂಯೋಜಿಸಿದ್ದು, ಶ್ಲೋಕೇಲಾಲ್ ಮತ್ತು ಸರ್ವೇರಿ ವರ್ಮಾ ಅವರು ಸಾಹಿತ್ಯ ರಚನೆ ಮಾಡಿದ್ರು. ಸೊ ಇತರ ವಿಶೇಷತೆಗಳನ್ನ ನಾನು ಓದಕ್ಕೆ ಹೋಗಲ್ಲ, ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವೇ ನೋಡ್ಕೊಳ್ಳಿ. ಬೇಕಂತಂದ್ರೆ ಸ್ಕ್ರೀನ್ ಶಾಟ್ನ ಒಂದ್ಸತಿ ತಕ್ಕೊಳ್ಳಿ. ಮುಂದೆ ಪರೀಕ್ಷಾ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. 2014ರ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರಾದಂಥ ಸಚಿನ್ ತೆಂಡೂಲ್ಕರ್ ಅವರು 2023ರ ಏಕದಿನ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯ ರಾಯಭಾರಿಯಾಗಿ ನೇಮಕಗೊಂಡಿದ್ರು. ಮತ್ತೆ ಬಾಲಿವುಡ್ ನಟ ಶಾರುಖ್ ಖಾನ್ ಅವರು ಈ ಟೂರ್ನಿಯ ಬ್ರ್ಯಾಂಡ್ ಅಂಬಾಸಿಡರ್ ಅಥವಾ ರಾಯಭಾರಿ ಆಗಿದ್ರು. ಮುಂದೆ 2003ರಲ್ಲಿ ICC ವತಿಯಿಂದ ನಡೆದ 8ನೇ ಆವೃತ್ತಿಯ ವಿಶ್ವಕಪ್ ಅನ್ನ ಭಾರತ ತಂಡವನ್ನ ಆಸ್ಟ್ರೇಲಿಯಾ ತಂಡವು ಸೋಲಿಸಿ 3ನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಆದರೆ ಈ ಟೂರ್ನಿಯಲ್ಲಿ 673 ರನ್ ಗಳಿಸಿದ ಭಾರತದ ಸಚಿನ್ ತೆಂಡೂಲ್ಕರ್ ಅವರು ಸರಣಿ ಶ್ರೇಷ್ಠ ಗೌರವಕ್ಕೆ ಭಾಜನರಾಗಿದ್ರು. ನೆಕ್ಸ್ಟ್ ಈ ಕಡೆ ವಿರಾಟ್ ಕೊಹ್ಲಿ ಅವರಿಗೆ ಲಭಿಸಿರುವ ಪ್ರಶಸ್ತಿಗಳನ್ನ ಒಂದ್ಸತಿ ನೋಡ್ಕೊಳ್ಳಿ. ರಾಜೀವ್ ಗಾಂಧಿ ಖೇಲ್ ರತ್ನ ಅಂದ್ರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ 2018ರಲ್ಲಿ, ಪದ್ಮಶ್ರೀ ಗೌರವ 2017ರಲ್ಲಿ, ಅರ್ಜುನ ಪ್ರಶಸ್ತಿ 2013,
ವಿಸ್ಡನ್ ಲೀಡಿಂಗ್ ಕ್ರಿಕೆಟ್ ಗೌರವ, ಇದು 2016-18. ಮತ್ತು ವಿರಾಟ್ ಕೊಹ್ಲಿಯವರ ಸಾಧನೆಗಳು ಮತ್ತು 2023 ನವೆಂಬರ್ ಅಂತ್ಯದ ವೇಳೆಗೆ ಏನೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ ಅನ್ನೋದನ್ನ ಟೇಬಲಲ್ಲಿ ಕೊಟ್ಟಿದ್ದಾರೆ. ಮತ್ತು ವಿರಾಟ್ ಕೊಹ್ಲಿ ಅವರು ಪ್ರಸ್ತುತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು IPL ತಂಡದ ಆಟಗಾರನಾಗಿದ್ದು IPL ಟೂರ್ನಿಯಲ್ಲಿ ಗರಿಷ್ಠ ರನ್ ಗಳಿಸಿರುವ ಆಟಗಾರರಾಗಿದ್ದಾರೆ. ಮುಂದೆ 2023 ಹಾಲ್ ಆಫ್ ಫೇಮ್ ಪ್ರಶಸ್ತಿ ಪುರಸ್ಕೃತ ಭಾರತೀಯ ಕ್ರೀಡಾಪಟುಗಳು ವೀರೇಂದ್ರ ಸೆಹ್ವಾಗ್ ಮತ್ತು ಡಯಾನ್ ಎಡುಲ್ಜಿ. 2023 ನವೆಂಬರ್ನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿ ವತಿಯಿಂದ ಬಿಡುಗಡೆಯಾದಂಥ 2023 ಸಾಲಿನ ICC ಹಾಲ್ ಆಫ್ ಫೇಮ್ ಗೌರವಕ್ಕೆ ಭಾರತದ ಕ್ರಿಕೆಟ್ ತಂಡದ ಮಾಜಿ ಕ್ರಿಕೆಟ್ ಆಟಗಾರ ವೀರೇಂದ್ರ ಸೆಹ್ವಾಗ್ ಮತ್ತು ಮಾಜಿ ಕ್ರಿಕೆಟ್ ತಂಡದ ನಾಯಕಿ ಡಯಾನಾ ಎಡುಲ್ಜಿ ಅವರು ಭಾಜನರಾಗಿದ್ದಾರೆ. ಇವರ ಜೊತೆಗೆ ಶ್ರೀಲಂಕಾ ತಂಡದ ಮಾಜಿ ಆಟಗಾರ ಅರವಿಂದ್ ಡಿ ಸಿಲ್ವಾ ಅವರು ಸೇರ್ಪಡೆಯಾಗಿದ್ದಾರೆ. ಕ್ರಿಕೆಟ್ ವೃತ್ತಿ ಬದುಕಿನ ತೊರೆದ ಸಾಧನೆಯನ್ನು ಪರಿಗಣಿಸಿ ICC ವತಿಯಿಂದ ಈ ಗೌರವವನ್ನು ನೀಡಲಾಗುವುದು. ಹಾಲ್ ಆಫ್ ಫೇಮ್ ಗೌರವ ಪಡೆದ 110ನೇ ಆಟಗಾರ ಡಿ ಸಿಲ್ವಾ, 111ನೇ ಆಟಗಾರ್ತಿ ಎಡುಲ್ಜಿ ಹಾಗೂ 112ನೇ ಗೌರವ ಪಡೆದ ಆಟಗಾರ ವೀರೇಂದ್ರ ಸೆಹ್ವಾಗ್. ಇಲ್ಲಿ ವೀರೇಂದ್ರ ಸೆಹ್ವಾಗ್ ಅವರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 1999ರಿಂದ 2013ರವರೆಗೆ ಭಾರತ ಕ್ರಿಕೆಟ್ ರಾಷ್ಟ್ರೀಯ ತಂಡದ ಒಂದು ಸ್ಫೋಟಕ ಬ್ಯಾಟ್ಸ್ಮನ್ ಆಗಿ ಆಟವಾಡಿದಂಥ ಸೆಹ್ವಾಗ್ ಅವರು 104 ಟೆಸ್ಟ್ ಪಂದ್ಯಗಳನ್ನಾಡಿದ್ದಾರೆ. ಒಟ್ಟು 23 ಶತಕಗಳು, 251 ಏಕದಿನ ಪಂದ್ಯಗಳನ್ನು ಆಡಿದ್ದಾರೆ. 15 ಶತಕಗಳನ್ನು ಗಳಿಸಿದ್ದಾರೆ. 2008ರಲ್ಲಿ ದಕ್ಷಿಣ ಆಫ್ರಿಕಾದ ವಿರುದ್ಧ ಚೆನ್ನೈನಲ್ಲಿ ನಡೆದ ಪಂದ್ಯದಲ್ಲಿ ಸೆಹ್ವಾಗ್ ಅವರು ಗಳಿಸಿದ 319 ರನ್ಗಳು ಭಾರತದ ಪರ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ದಾಖಲಾದ ಗರಿಷ್ಠ ವೈಯಕ್ತಿಕ ಸ್ಕೋರ್ ಆಗಿದೆ. ಇವರಿಗೆ ಸಂದ ಪ್ರಶಸ್ತಿಗಳನ್ನು ನೋಡೋದಾದ್ರೆ 2002ರಲ್ಲಿ ಅರ್ಜುನ ಪ್ರಶಸ್ತಿ, 2010ರಲ್ಲಿ ಪದ್ಮಶ್ರೀ ಗೌರವ, 2010ರಲ್ಲಿ ICC ವರ್ಷದ ಟೆಸ್ಟ್ ಆಟಗಾರ ಗೌರವಗಳು ಲಭಿಸಿದೆ. ಮುಂದೆ ಡಯಾನಾ ಎಡುಲ್ಜಿ, ಇವರು ಎಡಗೈ ಸ್ಪಿನ್ನರ್ ಆಗಿದ್ದ ಡಯಾನಾ ಎಡುಲ್ಜಿ ಅವರು 1976ರಿಂದ 1993ರವರೆಗೆ ಅವಧಿಯಲ್ಲಿ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಮುಖ್ಯ ಆಟಗಾರ್ತಿಯಾಗಿದ್ದಾರೆ. ಇವರು ಮಾಜಿ ತಂಡದ ನಾಯಕಿ ಡಯಾನಾ ಅವರು ICC ಹಾಲ್ ಆಫ್ ಫೇಮ್ ಗೌರವ ಪಡೆದ ಭಾರತದ ಮೊದಲ ಕ್ರಿಕೆಟ್ ಆಟಗಾರ್ತಿ ಎನಿಸಿದ್ದಾರೆ. ಇವರಿಗೆ 1983ರಲ್ಲಿ ಅರ್ಜುನ ಪ್ರಶಸ್ತಿ ದೊರಕಿದೆ. ಅದೇ ರೀತಿ 2002ರಲ್ಲಿ ಪದ್ಮಶ್ರೀ ಗೌರವ ಲಭಿಸಿದೆ. ಮುಂದೆ ಅರವಿಂದ್ ಡಿ ಸಿಲ್ವಾ ಅವರ ಬಗ್ಗೆ ನೋಡೋದಾದ್ರೆ 1996ರ ಏಕದಿನ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಶ್ರೀಲಂಕಾ ತಂಡವು ಚಾಂಪಿಯನ್ ಆಗಲು ಪ್ರಮುಖ ಪಾತ್ರವನ್ನ ಇವರು ವಹಿಸಿದ್ರು. ಮುಂದೆ ಹಾಲ್ ಆಫ್ ಫೇಮ್ ಪ್ರಶಸ್ತಿಯ ಬಗ್ಗೆ ನೋಡೋದಾದ್ರೆ ಈ ಹಾಲ್ ಆಫ್ ಫೇಮ್ ಗೌರವ ಪಡೆದ 9 ಭಾರತೀಯ ಕ್ರಿಕೆಟ್ ಆಟಗಾರರು ಅವರ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಮೊದಲೇ ಪಡೆದುಕೊಂಡಿದ್ದು ಬಿಷನ್ ಸಿಂಗ್ ಬೇಡಿ, ನೆಕ್ಸ್ಟ್ ಸುನಿಲ್ ಗವಾಸ್ಕರ್, ಕಪಿಲ್ ದೇವ್, ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್, ಸಚಿನ್ ತೆಂಡೂಲ್ಕರ್, ಮಿನು ಮಂಕಂಡ್, ವೀರೇಂದ್ರ ಸೆಹ್ವಾಗ್ ಮತ್ತು ಡಯಾನಾ ಎಡುಲ್ಜಿ. ಮುಂದೆ ಹಾಲ್ ಆಫ್ ಫೇಮ್ ಪ್ರಶಸ್ತಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಪ್ರಶಸ್ತಿಯನ್ನ ಯಾರು ನೀಡ್ತಾರೆ ಅಂತಂದ್ರೆ ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಮಿಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಪ್ರಶಸ್ತಿಯನ್ನ ನೀಡಲು 2009 ಜನವರಿ 2ರಿಂದ ಆರಂಭ ಮಾಡಲಾಗಿದೆ. ಪ್ರಶಸ್ತಿಯ ಅರ್ಹತೆಯನ್ನು ನೋಡೋದಾದ್ರೆ ಕ್ರಿಕೆಟ್ ಕ್ರೀಡಾ ವಿಭಾಗದಲ್ಲಿ ಕೊಡುಗೆ ನೀಡಿದ ದಿಗ್ಗಜರಾಗಿರಬೇಕು ಮತ್ತು ಕ್ರಿಕೆಟ್ ಲೋಕದಲ್ಲಿ ದೀರ್ಘಾವಧಿಯಾಗಿ ಮತ್ತು ಅಪ್ರತಿಮ ಸಾಧನೆ ಮಾಡಿದ ದಂತಕಥೆಗಳ ಸಾಧನೆ ಮಾಡಿದ ಕ್ರಿಕೆಟ್ ಆಟಗಾರರಿಗೆ ನೀಡುವ ಅತ್ಯುತ್ತಮ ಗೌರವ ಇದಾಗಿರ್ತದೆ. ಒಟ್ಟು 112 2023 ನವೆಂಬರ್ ವೇಳೆಗೆ 112 ಕ್ರಿಕೆಟರಿಗೆ ಹಾಲ್ ಆಫ್ ಫೇಮ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಪ್ರಶಸ್ತಿ ಆಯ್ಕೆ ನಿಯಮವನ್ನು ನೋಡೋದಾದ್ರೆ ಪ್ರಶಸ್ತಿಯ ಆಯ್ಕೆಗೆ ಪರಿಗಣಿಸುವ ಮುನ್ನ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವನ್ನಾಡಿ ಕನಿಷ್ಠ 5 ವರ್ಷ ಕಳೆದಿರಬೇಕು. ICC ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಬಗ್ಗೆ ನೋಡೋದಾದ್ರೆ 1909 ಜೂನ್ 15ರಂದು ಇದು ಸ್ಥಾಪನೆಯಾಗಿದ್ದು ಪ್ರಸ್ತುತ UAE ದೇಶದ ದುಬೈನಲ್ಲಿ ತನ್ನ ಕೇಂದ್ರ ಕಚೇರಿಯನ್ನ ಇದು ಹೊಂದಿದೆ. ಪ್ರಸ್ತುತ ಅಧ್ಯಕ್ಷರು ಗ್ರೇಗ್ ಬ್ರಾಕ್ಲೆ. ಅಧಿಕೃತ ಭಾಷೆ ಇಂಗ್ಲಿಷ್. ಸದಸ್ಯತ್ವ 108 ದೇಶಗಳು. ವಿಶೇಷತೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಕ್ಷೇತ್ರದ ಆಡಳಿತಾತ್ಮಕ ಘಟ್ಟ ಇದಾಗಿರ್ತದೆ. ಮುಂದೆ ಭಾರತದ ಪ್ರಮುಖ IPL ಟೂರ್ನಿ ತಂಡವಾದಂಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವತಿಯಿಂದ ನೀಡಲಾದಂಥ ಚೊಚ್ಚಲ ಹಾಲ್ ಆಫ್ ಫೇಮ್ ಗೌರವಕ್ಕೆ ಭಾಜನರಾದವರು ABD ವಿಲಿಯರ್ಸ್ ದಕ್ಷಿಣ ಆಫ್ರಿಕಾ, ಕ್ರಿಸ್ ಗೇಲ್ ವೆಸ್ಟ್ ಇಂಡೀಸ್. ಸೊ ಹಾಗಾದ್ರೆ RCB ಅವರು ಕೂಡ ಹಾಲ್ ಆಫ್ ಫೇಮ್ ಪ್ರಶಸ್ತಿಯನ್ನ ನೀಡ್ತಾರೆ. 2023ರ ವಿಸ್ಟರ್ ವರ್ಷದ ಕ್ರಿಕೆಟ್ ಆಟಗಾರ ಗೌರವ ಪಡೆದ ಭಾರತದ ಕ್ರಿಕೆಟ್ ಆಟಗಾರ್ತಿ ಬಂದ್ಬಿಟ್ಟು ಹರ್ಮನ್ ಪ್ರೀತ್ ಕೌರ್. ಮುಂದಿನ ವಿಷಯ 2023ರ 37ನೇ ರಾಷ್ಟ್ರೀಯ ಕ್ರೀಡಾಕೂಟ ಆತಿಥ್ಯವನ್ನು ವಹಿಸಿದ್ದು ಗೋವಾ.
ಅತ್ಯುತ್ತಮ ಮಾಸ್ಕಟ್ ಬಂದ್ಬಿಟ್ಟು ಮೋಗ. ಪದಕ ಪಟ್ಟಿಯಲ್ಲಿ ಕರ್ನಾಟಕಕ್ಕೆ 6ನೇ ಸ್ಥಾನ. 2023 ಅಕ್ಟೋಬರ್ 25ರಿಂದ ನವೆಂಬರ್ 9ರವರೆಗೆ 37ನೇ ಸಾಲಿನ ರಾಷ್ಟ್ರೀಯ ಕ್ರೀಡಾಕೂಟ ನ್ಯಾಷನಲ್ ಗೇಮ್ಸ್ ಆಫ್ ಇಂಡಿಯಾ ಗೋವಾ ಮಡಗಾವ್ನಲ್ಲಿ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಜರುಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು 2023 ಅಕ್ಟೋಬರ್ 26ರಂದು ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ಉದ್ಘಾಟನಾ ಸಮಾರಂಭದ ವೇಳೆ ಅಥ್ಲೆಟಿಕ್ಸ್ಗಳು ಮೋದಿಯವರಿಗೆ ಕ್ರೀಡಾ ಜ್ಯೋತಿಯನ್ನು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಭಾರತೀಯ ಒಲಿಂಪಿಕ್ ಸಮಿತಿ ಅಧ್ಯಕ್ಷರಾದಂಥ ಪಿಟಿ ಉಷಾ, ಕ್ರೀಡಾ ಸಚಿವರಾದಂಥ ಅನುರಾಗ್ ಠಾಕೂರ್ ಅವರು ಉಪಸ್ಥಿತರಿದ್ದರು. ಸೊ ಸದ್ಯಕ್ಕೆ ಭಾರತೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರು ಪಿಟಿ ಉಷಾ ಮತ್ತು ಕ್ರೀಡಾ ಸಚಿವರು ಅನುರಾಗ್ ಠಾಕೂರ್, ಇದನ್ನು ನೆನಪಿಟ್ಕೊಳ್ಳಿ. ಮತ್ತೆ ಈ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣ ಎಲ್ಲಿದೆ? ಗೋವಾದಲ್ಲಿ ಇದೆ. ಮತ್ತೆ ಈ ಟೂರ್ನಿಯ ಮಹಾರಾಷ್ಟ್ರ ತಂಡವು 228 ಪದಕಗಳನ್ನು ಪಡೆದುಕೊಂಡು ಅಗ್ರಸ್ಥಾನದಲ್ಲಿದೆ. ಕರ್ನಾಟಕ ತಂಡವು 101 ಪದಕಗಳನ್ನು ಪಡೆದುಕೊಂಡು 6ನೇ ಸ್ಥಾನದಲ್ಲಿದೆ. ಮುಂದೆ 37ನೇ ರಾಷ್ಟ್ರೀಯ ಕ್ರೀಡಾಕೂಟದ ಶ್ರೇಷ್ಠ ಅಥ್ಲೆಟ್ ಗೌರವಕ್ಕೆ ಕರ್ನಾಟಕದ ಶ್ರೀಹರಿ ನಟರಾಜ್ ಈಜು ಸ್ಪರ್ಧೆಯಲ್ಲಿ ಈ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಮುಂದೆ ಶ್ರೇಷ್ಠ ಮಹಿಳಾ ಅಥ್ಲೆಟ್ ಗೌರವಕ್ಕೆ ಗೋವಾದಲ್ಲಿ ನಡೆದ ರಾಷ್ಟ್ರೀಯ ಕ್ರೀಡಾಕೂಟದ ಶ್ರೇಷ್ಠ ಮಹಿಳಾ ಅಥ್ಲೆಟ್ ಗೌರವಕ್ಕೆ ಮಹಾರಾಷ್ಟ್ರದ ರಿದಮಿಕ್ ಜಿಮ್ನಾಸ್ಟ್ ಸಂಯುಕ್ತ ಪ್ರಸೀನ್ ಕಾಳೆ ಮತ್ತು ಒಡಿಶಾದ ಪ್ರಣತಿ ನಾಯಕ್ ಅವರು ಭಾಜನರಾಗಿದ್ದಾರೆ. ಮುಂದೆ ರಾಜ ಬಲೀಂದ್ರ ಸಿಂಗ್ ರೋಲಿಂಗ್ ಟ್ರೋಫಿ ಪಡೆದ ಮಹಾರಾಷ್ಟ್ರ ತಂಡ. ಗೋವಾದಲ್ಲಿ ನಡೆದ ರಾಷ್ಟ್ರೀಯ ಕ್ರೀಡಾಕೂಟ ಮಹಾರಾಷ್ಟ್ರದ ತಂಡವು 80 ಚಿನ್ನ, 69 ಬೆಳ್ಳಿ, 79 ಕಂಚು ಪದಕ ಸೇರಿಸಿ ಒಟ್ಟು 228 ಪದಕಗಳನ್ನು ಪಡೆದು 1994ರ ಮೊದಲ ಬಾರಿ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ರಾಜ ಬಲೇಂದ್ರ ಸಿಂಗ್ ರೋಲಿಂಗ್ ಟ್ರೋಫಿಯನ್ನ ಪಡೆದಿದೆ. ಮುಂದೆ ಕರ್ನಾಟಕದ ಯಶಸ್ ರಾಮಚಂದ್ರ ಗಾಲ್ಫ್ ಕ್ರೀಡೆಯಲ್ಲಿ ಚಿನ್ನ ಪದಕವನ್ನು ಪಡೆದುಕೊಂಡಿದ್ದಾರೆ. ಮಹಿಳೆಯರ ಟೀಮ್ ವಿಭಾಗದಲ್ಲಿ ವಿದ್ರಾತ್ರಿ ಅರಸ್ ಸಾನ್ವಿ ಸೋಮು ಇವರು ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ. ಮುಂದೆ 37ನೇ ರಾಷ್ಟ್ರೀಯ ಕ್ರೀಡಾಕೂಟ 2023ರ ವಿಶೇಷತೆಯನ್ನು ನೋಡೋದಾದ್ರೆ ಹೋಸ್ಟ್ ಸಿಟಿ ಬಂದ್ಬಿಟ್ಟು ಗೋವಾ ಮಡಗಾವ್, ಮೋಟೋ ಬಂದ್ಬಿಟ್ಟು ಗೆಟ್ ಸೆಟ್ ಗೋವಾ. ಒಟ್ಟು ಕ್ರೀಡೆಗಳ ಸಂಖ್ಯೆ 43. ಅವಧಿ 2023 ಅಕ್ಟೋಬರ್ 25ರಿಂದ ನವೆಂಬರ್ 9ರವರೆಗೆ. ಉದ್ಘಾಟನೆ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿಯವರು. ಮಾಸ್ಕಾಟ್ ಬಂದ್ಬಿಟ್ಟು ಮೋಗ. ನಿರ್ಣಯ ಮತ್ತು ಪರಿಶ್ರಮದ ಚೈತನ್ಯವನ್ನ ಪ್ರತಿನಿಧಿಸುವ ಭಾರತೀಯ ಕಾಡು ಕೋಣದ ಭಾವಚಿತ್ರ. ಮತ್ತು 2022ರ ಹಿಂದಿನ ವರ್ಷದ 36ನೇ ರಾಷ್ಟ್ರೀಯ ಕ್ರೀಡಾಕೂಟವು ಗುಜರಾತ್ನಲ್ಲಿ ಜರುಗಿದ್ದು ಈ ಟೂರ್ನಿಯಲ್ಲಿ ಸರ್ವಿಸಸ್ ತಂಡವು 128 ಪದಕಗಳೊಂದಿಗೆ ಮೊದಲ ಸ್ಥಾನ ಮತ್ತು ಕರ್ನಾಟಕ ತಂಡವು 27 ಚಿನ್ನ, 23 ಬೆಳ್ಳಿ, 38 ಕಂಚು ಸೇರಿ 88 ಪದಕಗಳೊಂದಿಗೆ 4ನೇ ಸ್ಥಾನ ಪಡೆದಿತ್ತು. ಈ ಟೂರ್ನಿಯ ಮಾಸ್ಕಾಟ್ ಬಂದ್ಬಿಟ್ಟು ಏಷಿಯಾಟಿಕ್ ಸಿಂಹ ಆಗಿತ್ತು. ಮುಂದೆ 38ನೇ ಅಂದ್ರೆ ಮುಂದಿನ ವರ್ಷ ಇದರ ಆತಿಥ್ಯವನ್ನ ಉತ್ತರಾಖಂಡ ವಹಿಸಲಿದೆ. 2023ರ ಮಾರ್ಚ್ 12ರಂದು ಭಾರತೀಯ ಒಲಿಂಪಿಕ್ ಸಂಘಟನೆಯ ಅಧ್ಯಕ್ಷೆ ಪಿಟಿ ಉಷಾರವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆ ಇದನ್ನು ನಿರ್ಧಾರ ಮಾಡಿದೆ. ಈ ಟೇಬಲ್ನಲ್ಲಿ 37ನೇ ರಾಷ್ಟ್ರೀಯ ಕ್ರೀಡಾಕೂಟದ ಪದಕದ ಪಟ್ಟಿಯನ್ನು ಕೊಟ್ಟಿದ್ದಾರೆ. ರಾಜ್ಯಗಳು ಚಿನ್ನ, ಬೆಳ್ಳಿ, ಕಂಚು ಎಷ್ಟು ಪಡೆದುಕೊಂಡಿದೆ ಮತ್ತೆ ಸ್ಥಾನ. ಈ ರ್ಯಾಂಕಿಂಗ್ ಮತ್ತೆ ರಾಜ್ಯಗಳನ್ನ ನೆನಪಿಟ್ಕೊಂಡ್ರೆ ಸಾಕು. ಮೊದಲ 3 ಮಹಾರಾಷ್ಟ್ರ ಮತ್ತೆ ಸೇನಾ ಪಡೆ ಸರ್ವಿಸಸ್ ತಂಡ, ಹರಿಯಾಣ. ನಂತರ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂತ ನೆನಪಿಟ್ಕೊಳ್ಳಿ. ಮುಂದಿನ ವಿಷಯ, ಫಸ್ಟ್ ಎವರ್ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ನ್ಯೂ ಡೆಲ್ಲಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಖೇಲೋ ಇಂಡಿಯಾ ಕ್ರೀಡಾಕೂಟ ಭಾರಿ ಯಶಸ್ಸು ಕಂಡ ನಂತರ ಈಗ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಅನ್ನು ಆಯೋಜಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ಚೊಚ್ಚಲ ಆಯೋಜನೆಯನ್ನ 2023 ಡಿಸೆಂಬರ್ 10ರಿಂದ 17ರವರೆಗೆ ನವದೆಹಲಿಯಲ್ಲಿ 3 ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸ್ಟೇಡಿಯಂಗಳಲ್ಲಿ 7 ವಿಭಾಗಗಳಲ್ಲಿ ಜರುಗಲಿದೆ. 78 ರಾಜ್ಯಗಳು ಮತ್ತು 4 ಕೇಂದ್ರಾಡಳಿತ ಪ್ರದೇಶ, ಒಟ್ಟು 1350ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ. ಇತ್ತೀಚೆಗೆ ಚೀನಾದ ಹಾಂಗ್ಜೌನಲ್ಲಿ ಜರುಗಿದ ಪ್ಯಾರಾ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ 29 ಚಿನ್ನ, 31 ಬೆಳ್ಳಿ ಮತ್ತು 51 ಕಂಚು ಪದಕವನ್ನು ಪಡೆದುಕೊಂಡು 111 ಸ್ಥಾನದಲ್ಲಿ ಇದೆ. ಮುಂದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಚೊಚ್ಚಲ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಆಯೋಜಿಸಲು ಮುಂದಾಗಿದೆ. ಈ ಮೂಲಕ ದೇಶದ ಮೂಲೆ ಮೂಲೆಯಲ್ಲಿರುವ ವಿಕಲಚೇತನ ಕ್ರೀಡಾ ಪ್ರತಿಭೆಗಳು ಗುರುತಿಸಲು ಮುಂದಾಗಿದೆ. ಹಾಗಾದ್ರೆ ಮೊದಲ ಆವೃತ್ತಿಯ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ನ ಲಾಂಛನ ಉಜ್ವಲ, ಗುಬ್ಬಚ್ಚಿಯಾಗಿರ್ತದೆ. ಸೊ ಮೊದಲ ಆವೃತ್ತಿಯ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ನ ಅಧಿಕೃತ ಲಾಂಛನವಾಗಿ
ಉಜ್ವಲ ಎಂಬ ಗುಬ್ಬಚ್ಚಿಯನ್ನ 2023 ನವೆಂಬರ್ 26ರಂದು ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಅನುರಾಗ್ ಠಾಕೂರ್ ಅವರು ನವದೆಹಲಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಪುಟ್ಟ ಗುಬ್ಬಚ್ಚಿಯು ದೆಹಲಿಯ ಹೆಮ್ಮೆಯ ಸಂಕೇತ ಮತ್ತು ಅದರ ಅನನ್ಯತೆಯ ದೃಢ ನಿಶ್ಚಯ ಮತ್ತು ಅನುಭೂತಿಯನ್ನ ಚಿತ್ರಿಸುತ್ತದೆ. ಮುಂದೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕ್ರೀಡಾಪಟುಗಳು 17 ವರ್ಷದೊಳಗಡೆ ಶಾಲಾ ವಿದ್ಯಾರ್ಥಿಗಳು ಮತ್ತು 21 ವರ್ಷದೊಳಗಿನ ಕಾಲೇಜು ವಿದ್ಯಾರ್ಥಿಗಳು ಈ ಗೇಮ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಲು ಅರ್ಹತೆಯನ್ನ ಹೊಂದಿರ್ತಾರೆ. ಕ್ರೀಡಾಕೂಟದ ಉದ್ದೇಶವನ್ನ ನೋಡೋದಾದ್ರೆ ಪ್ರತಿ ವರ್ಷ ಅತ್ಯುತ್ತಮ 1000 ಮಕ್ಕಳನ್ನ ಅಂತಾರಾಷ್ಟ್ರೀಯ ಕ್ರೀಡಾ ಕೂಟಗಳಿಗೆ ಸಿದ್ಧಪಡಿಸಲು 8 ವರ್ಷಗಳವರೆಗೆ 5 ಲಕ್ಷ ರು ವಾರ್ಷಿಕ ವಿದ್ಯಾರ್ಥಿ ವೇತನವನ್ನ ನೀಡಲಾಗ್ತದೆ. 2018ರಲ್ಲಿ ನವದೆಹಲಿಯಲ್ಲಿ ಖೇಲೋ ಇಂಡಿಯಾ ಸ್ಕೂಲ್ ಗೇಮ್ ಎಂಬ ಹೆಸರಿನಲ್ಲಿ ಉದ್ಘಾಟಿಸಲಾಯಿತು. ಸೊ ನಿಮಗೆ KPSCಲಿ ಕೇಳೋದು ತುಂಬಾ ಸತಿ ಇಯರ್ಸ್ ಕೇಳ್ತಾರೆ. ಓಕೆ, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಸ್ಟಾರ್ಟ್ ಆಗಿದ್ದು ಯಾವ ವರ್ಷ, ಮತ್ತೆ ಕೆಲವೊಂದ್ಸತಿ ಸ್ಟೇಟ್ಮೆಂಟ್ ಕೊಟ್ಟಾಗ ಈ 1000 ಅನ್ನೋದನ್ನ 2000 ಅಥವಾ 100 ಈ ತರ ಕಡಿಮೆ ಮಾಡಿ ಕೇಳ್ಬೋದು. ಇದನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ಎಷ್ಟು ವರ್ಷದವರೆಗೆ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ವರ್ಷ ನೆನ್ಪಿಟ್ಕೊಳ್ಳಿ, 17 ಮತ್ತೆ 21 ವರ್ಷ. ಮುಂಚೆ ಇದರ ಮೊದಲ ಹೆಸರು ಏನಾಗಿತ್ತು ಅಂದ್ರೆ ಖೇಲೋ ಇಂಡಿಯಾ ಸ್ಕೂಲ್ ಗೇಮ್ಸ್. ನಂತರ 2019ರಲ್ಲಿ ಇದನ್ನ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂತ ಮರುನಾಮಕರಣ ಮಾಡಲಾಗ್ತದೆ. ಇತ್ತೀಚಿನ ಮತ್ತು 2022ರ 5ನೇ ಆವೃತ್ತಿಯ ಖೇಲೋ ಇಂಡಿಯಾ ಯೂತ್ ಕ್ರೀಡಾಕೂಟ ಮಧ್ಯಪ್ರದೇಶನ ಭೋಪಾಲ್ನಲ್ಲಿ ಜರುಗಿದೆ. ಈ ಕ್ರೀಡಾಕೂಟದಲ್ಲಿ ಮಹಾರಾಷ್ಟ್ರ ರಾಜ್ಯ 56 ಚಿನ್ನ, 55 ಬೆಳ್ಳಿ, 50 ಕಂಚು ಸೇರಿ ಒಟ್ಟು 161 ಪದಕಗಳನ್ನ ಗಳಿಸಿ ಮೊದಲ ಸ್ಥಾನ ಪಡೆಯಿತು. ಅದೇ ರೀತಿ ಯಾವಾಗ 2019ರಲ್ಲಿ ಮರುನಾಮಕರಣ ಮಾಡ್ತಾರೋ ಖೇಲೋ ಇಂಡಿಯಾ ಸ್ಕೂಲ್ ಗೇಮ್ಸ್ನ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂತ, ನೆಕ್ಸ್ಟ್ ವರ್ಷ 2020ರಿಂದ ಪ್ರತಿ ವರ್ಷ ವಿವಿಧ ವಿಶ್ವವಿದ್ಯಾಲಯಗಳ ಕೇಂದ್ರ ಯುವಜನ ಮತ್ತು ಕ್ರೀಡಾ ಸಚಿವಾಲಯ ಆಯೋಜಿಸುತ್ತಾ ಬಂದಿದೆ. ಯಾವುದನ್ನ? ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್. ಇದರ ಮೊದಲ ಆವೃತ್ತಿಯನ್ನ ಒಡಿಸಾದ ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರೀಸ್ ಟೆಕ್ನಾಲಜಿಯಲ್ಲಿ ಜರುಗಿತು. ಈ ಕ್ರೀಡಾಕೂಟದಲ್ಲಿ ಪಂಜಾಬ್ ವಿಶ್ವವಿದ್ಯಾಲಯವು ಮೊದಲ ಸ್ಥಾನ ಗಳಿಸಿತು. 2ನೇ ಆವೃತ್ತಿ 2021ರಲ್ಲಿ ಕೋವಿಡ್ ಹಿನ್ನೆಲೆಯಲ್ಲಿ ಮುಂದೂಡಲಾಗಿತ್ತು. ಈ ಕ್ರೀಡಾಕೂಟಗಳನ್ನು 2022ರ ಏಪ್ರಿಲ್ 24ರಿಂದ ಮೇ 3ರವರೆಗೆ ಬೆಂಗಳೂರಿನ ಜೈನ್ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿತ್ತು. ಬೆಂಗಳೂರಿನ ಜೈನ್ ವಿಶ್ವವಿದ್ಯಾಲಯವು 32 ಪದಕಗಳನ್ನು ಪಡೆಯುವುದರ ಮೂಲಕ ಸಮಗ್ರ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಮತ್ತೆ 3ನೇ ಆವೃತ್ತಿ ಬಂದ್ಬಿಟ್ಟು 2023ರ ಮೇ 25ರಿಂದ ಜೂನ್ 3ರವರೆಗೆ ಉತ್ತರ ಪ್ರದೇಶದ 4 ನಗರಗಳಾದಂಥ ವಾರಣಾಸಿ, ಗೋರಖ್ಪುರ, ಲಕ್ನೋ ಮತ್ತು ಗೌತಮ ಬುದ್ಧ ನಗರದಲ್ಲಿ ಜರುಗಿದ್ದವು. ಶೂಟಿಂಗ್ ಸ್ಪರ್ಧೆಗಳು ಮಾತ್ರ ನವದೆಹಲಿಯಲ್ಲಿ ಜರುಗಿದ್ದವು. ಹೊಸದಾಗಿ ರೋವಿಂಗ್ ಕ್ರೀಡೆಯನ್ನ ಈ ಆವೃತ್ತಿಯಲ್ಲಿ ಸೇರ್ಪಡೆ ಮಾಡಲಾಗಿತ್ತು. ಈ ಟೂರ್ನಿಯ ಮಾಸ್ಕಟ್ ಉತ್ತರ ಪ್ರದೇಶದ ಪ್ರಾಣಿ ಜೀತುವನ್ನ ಬಳಕೆ ಮಾಡಲಾಗಿತ್ತು. 3ನೇ ಆವೃತ್ತಿಯಲ್ಲಿ ಪಂಜಾಬ್ ವಿಶ್ವವಿದ್ಯಾಲಯವು 69 ಪದಕಗಳನ್ನು ಪಡೆದು ಸಮಗ್ರ ಚಾಂಪಿಯನ್ಶಿಪ್ ಆಗಿ ಪಡೆಯಿತು. 2ನೇ ಸ್ಥಾನವನ್ನ ಅಮೃತಸರದ ಗುರುನಾನಕ್ ವಿಶ್ವವಿದ್ಯಾಲಯ, ಬೆಂಗಳೂರಿನ ಜೈನ್ ವಿಶ್ವವಿದ್ಯಾಲಯವು 3ನೇ ಸ್ಥಾನವನ್ನ ಪಡೆದಿದೆ. ಮುಂದಿನ ಮತ್ತು 4ನೇ ಆವೃತ್ತಿ ನೆಕ್ಸ್ಟ್ 2024ರ ಫೆಬ್ರವರಿಯಲ್ಲಿ ಅಸ್ಸಾಂನ ಗುವಾಹಟಿನಲ್ಲಿ ಜರುಗಲಿದೆ. ಮುಂದೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಕೂಡ ಇದೆ. 2020ರಲ್ಲಿ ಮೊದಲ ಆವೃತ್ತಿಯ ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ ಹಾಗೂ ಲಡಾಖ್ನ ಲೇನಲ್ಲಿ ಜರುಗಿತು. ಈ ಆವೃತ್ತಿಯಲ್ಲಿ ಜಮ್ಮು ಕಾಶ್ಮೀರವು ಮೊದಲನೇ ಸ್ಥಾನ ಪಡೆಯಿತು. 2021ರಲ್ಲಿ 2ನೇ ಆವೃತ್ತಿಯನ್ನ ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ ಹಾಗೂ ಲಡಾಖ್ ಲೇನಲ್ಲಿ ಜರುಗಿತು. ಈ ಆವೃತ್ತಿಯಲ್ಲಿ ಜಮ್ಮು ಕಾಶ್ಮೀರ ಮೊದಲನೇ ಸ್ಥಾನ ಮತ್ತೆ ಕರ್ನಾಟಕ 2ನೇ ಸ್ಥಾನ ಪಡೆಯಿತು. ಮುಂದೆ ಒಂದು ವಿಶೇಷ ಅಂಕಣವನ್ನು ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ 2023ರ ವರ್ಷದಲ್ಲಿ ನಡೆದಂಥ ಪ್ರಮುಖ ಕ್ರೀಡಾಕೂಟಗಳ ಹಿನ್ನೋಟ. 2022ರ 19ನೇ ಏಷ್ಯನ್ ಕ್ರೀಡಾಕೂಟ ಜರುಗಿದ್ದು ಚೀನಾದ ಹಾಂಗ್ಝೌನಲ್ಲಿ. ಹೃದಯದಿಂದ ಹೃದಯಕ್ಕೆ ಕ್ರೀಡಾ ಬೆಸುಗೆ ಎನ್ನುವುದು ಧ್ಯೇಯವಾಕ್ಯವಾಗಿತ್ತು. ಮಸ್ಕೌಟ್ ಬಂದ್ಬಿಟ್ಟು ಕಾಂಗ್ ಕಾಂಗ್ ಚೆನ್ ಚೆನ್ ಲಿಯಾನ್ ಲಿಯಾನ್. ಭಾರತ ತಂಡವ ಧ್ವಜಧಾರಿಗಳು ಉದ್ಘಾಟನಾ ಸಮಾರಂಭದ ಹರ್ಮನ್ ಪ್ರೀತ್ ಸಿಂಗ್ ಆಗಿದ್ರು. ಇವರು ಹಾಕಿ ತಂಡಕ್ಕೆ ಸಂಬಂಧಪಟ್ಟವರು. ಮತ್ತು ಲವ್ಲಿನಾ ಬೋರ್ಗೊಹೈನ್ ಇವರು ಬಾಕ್ಸರ್. ಮತ್ತು ಸಮಾರೋಪ ಸಮಾರಂಭಗಳು ಇದರ ಧ್ವಜಧಾರಿ ಬಂದ್ಬಿಟ್ಟು PR ಶ್ರೀಜೇಶ್, ಇವರು ಹಾಕಿ ಗೋಲ್ ಕೀಪರ್ ಆಗಿದ್ದಾರೆ. ಪದಕ ಪಟ್ಟಿಯನ್ನು ನೋಡೋದಾದ್ರೆ ಚೀನಾ ಅಗ್ರಸ್ಥಾನದಲ್ಲಿತ್ತು. ಭಾರತವು 107 ಪದಕಗಳನ್ನು ಪಡೆದುಕೊಂಡು 4ನೇ ಸ್ಥಾನದಲ್ಲಿ ಇದೆ. ಮುಂದೆ 20ನೇ ಏಷ್ಯನ್ ಗೇಮ್ಸ್ ಜಪಾನ್ನ ಅಚಿನಗೋವಾದಲ್ಲಿ 2026ರಲ್ಲಿ ಜರುಗಲಿದೆ.
ಮುಂದೆ 2022ರ 4ನೇ ಪ್ಯಾರಾ ಏಷ್ಯನ್ ಕ್ರೀಡಾಕೂಟ ಕೂಡ ಚೀನಾದ ಹಾಂಗ್ಝೌನಲ್ಲಿ ಜರುಗಿತ್ತು. ಇದರ ಧ್ಯೇಯವಾಕ್ಯ ಬಂದ್ಬಿಟ್ಟು ಸೂರ್ಯನ ಬೆಳಕು, ಸಾಮರಸ್ಯ, ಸ್ವಯಂ ಸುಧಾರಣೆ ಮತ್ತು ಹಂಚಿಕೆ. ಮಾಸ್ಕಾಟ್ ಬಂದ್ಬಿಟ್ಟು ಫಿಫಿ. ಭಾರತದ ತಂಡದ ಧ್ವಜಧಾರಿಗಳನ್ನು ನೋಡೋದಾದ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಅಮಿತ್ ಕುಮಾರ್ ಸರೋಹ, ಇದು ವೀಲ್ ಚೇರ್ ಅಥ್ಲೆಟಿಕ್ಸ್ ಇವರಾಗಿದ್ರು. ಮತ್ತೆ ಫಾರ್ಮರ್ ಇವರು ಪ್ಯಾರಾ ಬ್ಯಾಡ್ಮಿಂಟನ್ ಆಟಗಾರ್ತಿ. ಮತ್ತೆ ಪದಕದ ಪಟ್ಟಿಯನ್ನು ನೋಡೋದಾದ್ರೆ ಚೀನಾ ಅಗ್ರಸ್ಥಾನವನ್ನು ಪಡೆದಿತ್ತು. ಭಾರತ ಒಟ್ಟು 111 ಪದಕಗಳನ್ನು ಪಡೆದುಕೊಂಡು 5ನೇ ಸ್ಥಾನದಲ್ಲಿ ಇದೆ. ಸೊ 5ನೇ ಪ್ಯಾರಾ ಏಷ್ಯನ್ ಗೇಮ್ಸ್ ಆತಿಥ್ಯ ಅಂದ್ರೆ ಮುಂದಿನ ವರ್ಷ ಜಪಾನ್ ವಹಿಸಿಕೊಳ್ಳಲಿದೆ 2026. ಹಾಗಾದ್ರೆ ಇಲ್ಲಿ ನಮಗೆ ಗೊತ್ತಾಗೋದು 4 ವರ್ಷಕ್ಕೊಂದ್ಸತಿ ಏಷ್ಯನ್ ಗೇಮ್ಸ್ಗಳು ನಡೀತದೆ. ಏಷ್ಯನ್ ಕ್ರೀಡಾಕೂಟ ಆಗಿರ್ಬೋದು ಅಥವಾ ಪ್ಯಾರಾ ಏಷ್ಯನ್ ಕ್ರೀಡಾಕೂಟ ಆಗಿರ್ಬೋದು. ಮುಂದೆ 2023ರ ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಇದರ ಆತಿಥ್ಯವನ್ನ ಹಂಗೇರಿಯ ಬುಡಾಪೆಸ್ಟ್ ವಹಿಸಿಕೊಂಡಿತ್ತು. ಈ ಟೂರ್ನಿಯಲ್ಲಿ ಭಾರತದ ಜಾವೆಲಿನ್ ಎಸೆತಗಾರ ನೀರಜ್ ಚೋಪ್ರಾ ಅವರು 88.17 ಮೀಟರ್ ದೂರದ ಜಾವೆಲಿನ್ ಎಸೆದು ಚಿನ್ನವನ್ನ ಗೆದ್ದುಕೊಂಡಿದ್ದಾರೆ. ಈ ಮೂಲಕ 2023ರ ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಗೆದ್ದ ಮೊದಲ ಭಾರತೀಯ ಅಥ್ಲೆಟ್ ಎಂಬ ಹೆಗ್ಗಳಿಕೆಗೆ ಈ ನಮ್ಮ ನೀರಜ್ ಚೋಪ್ರಾ ಅವರು ಪಾತ್ರರಾಗಿದ್ದಾರೆ. ಮುಂದೆ 2025ರ ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಆತಿಥ್ಯವನ್ನ ಜಪಾನ್ನ ಟೋಕಿಯೋ ವಹಿಸಿಕೊಳ್ಳಲಿದೆ. ಮುಂದೆ 2023ರ ಏಷ್ಯನ್ ಪುರುಷರ ಹಾಕಿ ಟೂರ್ನಿ. ಭಾರತ ಈ ಟೂರ್ನಿಯನ್ನ ಪುರುಷರ ಹಾಕಿ ತಂಡ ಮಲೇಷಿಯಾ ತಂಡದ ವಿರುದ್ಧ ಜಯಗಳಿಸಿ ಚಾಂಪಿಯನ್ ಆಗಿತ್ತು. ಭಾರತದ ಹಾಕಿ ತಂಡವು ಚೀನಾದಲ್ಲಿ ನಡೆದ 19ನೇ ಏಷ್ಯಾಡ್ ಟೂರ್ನಿಯ ಜಪಾನ್ ವಿರುದ್ಧ ಜಯಗಳಿಸಿ ಚಾಂಪಿಯನ್ ಆಗಿದೆ. ಮುಂದೆ 2023ರ ಫಿಫಾ ಮಹಿಳಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ ಆತಿಥ್ಯವನ್ನ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ವಹಿಸಿಕೊಂಡಿತ್ತು. ಮಸ್ಕಾಟ್ ಬಂದ್ಬಿಟ್ಟು ತಾಜ್ನಿ. ಚಾಂಪಿಯನ್ ತಂಡ ಬಂದ್ಬಿಟ್ಟು ಸ್ಪೇನ್. ರನ್ನರ್ ಅಪ್ ಇಂಗ್ಲೆಂಡ್. ಕಂಚಿನ ಪದಕ ಸ್ವೀಡನ್. ಗೋಲ್ಡನ್ ಬಾಲ್ ಮತ್ತೆ ಗೋಲ್ಡನ್ ಬೂಟ್, ಗೋಲ್ಡನ್ ಕೈಗವಸು ಮತ್ತೆ ಫೇರ್ ಪ್ಲೇ ಅವಾರ್ಡ್ಸ್ ಉದಯೋನ್ಮುಖ ಆಟಗಾರ್ತಿ. ಸೊ ಇದೆಲ್ಲ ನೆನ್ಪಿಟ್ಕೊಳಕ್ ಆಗಲ್ಲ ಹೆಸರುಗಳು. ಅಫ್ಕೋರ್ಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್, ಎಲ್ಲದನ್ನು ನೆನ್ಪಿಟ್ಕೊಳಕ್ಕಾಗಲ್ಲ. ಬಟ್ ಈ ಪ್ರಶಸ್ತಿಗಳನ್ನ ಯಾವ ಕ್ರೀಡೆಯಲ್ಲಿ ಕೊಡಲಾಗ್ತದೆ, ಯಾವ ಕ್ರೀಡೆಗೆ ಕೊಡಲಾಗ್ತದೆ ಅನ್ನೋದನ್ನಾದ್ರೂ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಈ ವರ್ಡ್ಗಳು ಬಂದ್ರೆ ಗೋಲ್ಡನ್ ಬಾಲ್, ಗೋಲ್ಡನ್ ಬೂಟ್, ಗೋಲ್ಡನ್ ಕೈಗವಸು ಮತ್ತೆ ಫೇರ್ ಪ್ಲೇ ಅವಾರ್ಡ್. ಸೊ ಈ ತರ ಯಾವ ಕ್ರೀಡೆಗೆ ಕೊಡಲಾಗ್ತದೆ ಅಂತಂದ್ರೆ ಫುಟ್ಬಾಲ್ಗೆ ಅನ್ನೋದು ಅಟ್ಲೀಸ್ಟ್ ನಿಮ್ಗೆ ತಲೆಯಲ್ಲಿ ಇರಬೇಕು. ಮುಂದೆ 2023ರ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಯ ವಿಶೇಷತೆಗಳನ್ನ ಈ ಟೇಬಲ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಿಮಗೆ ಒಂದ್ಸತಿ ಪರೀಕ್ಷೆಯಲ್ಲಿ ಈ ಕೋರ್ಟ್ಗಳ ಬಗ್ಗೆ ಒಂದ್ಸತಿ ಪ್ರಶ್ನೆಯನ್ನ ಕೇಳಿದ್ರು. ಹಾರ್ಡ್ ಕೋರ್ಟ್ ಎಲ್ಲಿದೆ? ಆಸ್ಟ್ರೇಲಿಯಾದಲ್ಲಿದೆ. ಮಣ್ಣಿನ ಮೈದಾನ ಎಲ್ಲಿದೆ? ಫ್ರಾನ್ಸ್ನಲ್ಲಿದೆ. ಹುಲ್ಲಿನ ಮೈದಾನ UK ಲಂಡನ್ನಲ್ಲಿದೆ. ಮತ್ತೆ ಹಾರ್ಡ್ ಕೋರ್ಟ್ ನ್ಯೂಯಾರ್ಕ್ ನಲ್ಲಿ ಇದೆ. ಅದನ್ನ ನೆನಪಿಟ್ಕೊಳ್ಳಿ. ಮುಂದೆ 2023ರ ನವೆಂಬರ್ ವೇಳೆಗೆ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಯಲ್ಲಿ ಪುರುಷರ ಸಿಂಗಲ್ ವಿಭಾಗದಲ್ಲಿ ಸರ್ಬಿಯಾದ ನೋವಾಕ್ ಜೊಕೋವಿಕ್ ಅವರು 24 ಬಾರಿ ಚಾಂಪಿಯನ್ ಆಗಿದ್ದು ಈ ಸಾಧನೆ ಮಾಡಿದ ಮೊದಲ ಪುರುಷ ಟೆನ್ನಿಸ್ ಆಟಗಾರರಾಗಿದ್ದಾರೆ. ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ 24 ಬಾರಿ ಚಾಂಪಿಯನ್ ಆಟಗಾರ್ತಿ ಬಂದ್ಬಿಟ್ಟು ಮಾರ್ಗರಿಟಾ ಕೋಟ್, ಇವರು ಆಸ್ಟ್ರೇಲಿಯಾದವರು. ಮುಂದೆ 2023ರ US ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಪುರುಷರ ಡಬಲ್ಸ್ ವಿಭಾಗದಲ್ಲಿ ರನ್ನರ್ ಅಪ್ ಹಾಗೂ 2022ರ ಏಷ್ಯನ್ ಕ್ರೀಡಾಕೂಟ ಇದು ಚೀನಾದಲ್ಲಿ ಜರುಗಿತ್ತು. ಇದರ ಮಿಶ್ರ ಡಬಲ್ಸ್ ನಲ್ಲಿ ಚಿನ್ನ ಗೆದ್ದ ಟೆನ್ನಿಸ್ ಆಟಗಾರ್ತಿ ರೋಹನ್ ಬೋಪಣ್ಣ ಅವರವರು. ಇವರು ಭಾರತ ಅಂದ್ರೆ ಬೆಂಗಳೂರಿನಲ್ಲಿ ನಡೆದ 5ನೇ ವಿಶ್ವ ಕಾಫಿ ಸಮ್ಮೇಳನದ ರಾಯಭಾರಿ ಕೂಡ ಆಗಿದ್ರು ರೋಹನ್ ಬೋಪಣ್ಣ. ಮುಂದೆ 2023ರ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯ ಮಿಶ್ರ ಡಬಲ್ಸ್ ನಲ್ಲಿ ರನ್ನರ್ ಅಪ್ ಆದವರು ರೋಹನ್ ಬೋಪಣ್ಣ ಮತ್ತು ಸಾನಿಯಾ ಮಿರ್ಜಾರ್ ಅವರು. ಮುಂದಿನ ವಿಷಯ 2023ನೇ ಸಾಲಿನ ಬೂಕರ್ ಸಾಹಿತ್ಯ ಪ್ರಶಸ್ತಿ ಐರಿಷ್ನ ಕಾದಂಬರಿಕಾರ ಪೌಲಿ ಲಿಂಚ್ ಇವರ ಕಾದಂಬರಿ ಪ್ರಾಫೆಟ್ ಸಾಂಗ್. ಐರಿಷ್ ಲೇಖಕ ಕಾದಂಬರಿಕಾರ ಪೌಲಿ ಲಿಂಚ್ ಅವರ ಪ್ರಾಫೆಟ್ ಸಾಂಗ್ ಕಾದಂಬರಿಗೆ 2023ನೇ ಸಾಲಿನ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ಲಭಿಸಿದೆ. 2023ರ ನವೆಂಬರ್ 26ರಂದು ಲಂಡನ್ನಲ್ಲಿ ಜರುಗಿದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕಾದಂಬರಿಕಾರ ಪೌಲಿ ಲಿಂಚ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿತ್ತು. ಸೊ ಮುಂದೆ ಪೌಲ್ ಲಿಂಚ್ ಅವರ ಕೊಡುಗೆಯನ್ನು ನೋಡೋದಾದ್ರೆ 46 ವರ್ಷದ ಐರಿಷ್ ಕಾದಂಬರಿಕಾರ ಇವರು. ಪೌಲ್ ಲಿಂಚ್ ಅವರು ಚಲನಚಿತ್ರಗಳ ವಿಮರ್ಶನೆ ಮೂಲಕ ಸಾಹಿತ್ಯ ಕೃಷಿ ಆರಂಭಿಸಿದ್ರು. ಅಷ್ಟೇ ಇಲ್ಲದೆ ರೆಡ್ ಸ್ಕೈ ಇನ್ ಮಾರ್ನಿಂಗ್ ಎಂಬುದು ಅವರ ಮೊದಲ ಕಾದಂಬರಿಯಾಗಿದೆ. ಎರಡನೇದು ಬಂದ್ಬಿಟ್ಟು ದ ಬ್ಲ್ಯಾಕ್ ಸ್ನೋ, ಮೂರನೇದು ಗ್ರೇಸ್, 4ನೇ ಕಾದಂಬರಿ
ಬಿಯಾಂಡ್ ದ ಸಿ, 5ನೇ ಬಂದ್ಬಿಟ್ಟು ಪ್ರಾಫಿಟ್ ಸಾಂಗ್ ಎಂಬ ಬುಕರ್ ಪ್ರಶಸ್ತಿ ದೊರಕಿದೆ. ಈ ಪ್ರಾಫಿಟ್ ಸಾಂಗ್ ಕಾದಂಬರಿಯ ಪ್ರಶಸ್ತಿಗೆ ಆಯ್ಕೆಯಾಗುವ ಕಾರಣವನ್ನು ನೋಡಿದ್ರೆ, ಸರ್ಕಾರ ನಿರಂಕುಶ ಪ್ರಜಾಪ್ರಭುತ್ವದ ವಾಲಿದಾಗ ದುರಂತದ ಅಂಚಿನಲ್ಲಿರುವ ಕುಟುಂಬಗಳು ಅನುಭವಿಸುವ ಯಾತನೆ ಮತ್ತು ದೇಶದ ಕಥೆಯನ್ನ ಈ ಕಾದಂಬರಿ ಹೊಂದಿದೆ. ಅಲ್ಲದೆ ಪಾಶ್ಚಿಮಾತ್ಯ ಪ್ರಜಾಪ್ರಭುತ್ವ ರಾಷ್ಟ್ರಗಳಿರುವ ಸಮಸ್ಯೆಗಳ ಮೇಲೂ ಸಹ ಈ ಕಾದಂಬರಿ ಬೆಳಕನ್ನ ಚೆಲ್ಲಿದೆ. ಸೊ ಕೆಲವೊಂದ್ಸತಿ ಅವರೇ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. 2023ರ ಬುಕರ್ ಪ್ರಶಸ್ತಿಯನ್ನ ಪೌಲಿ ಲಿಂಚ್ ಅವರಿಗೆ ಈ ಪ್ರಾಫಿಟ್ ಸಾಂಗ್ ಅನ್ನುವಂಥ ಕಂಪ್ಲೀಟ್ ಕ್ವೆಶನ್ ಅಲ್ಲೇ ಎಲ್ಲ ಆನ್ಸರ್ಸ್ ಇರುತ್ತೆ, ಆಯ್ತಾ. ಪ್ರಾಫಿಟ್ ಸಾಂಗ್ ಈ ಕಾದಂಬರಿಗೆ ದೊರಕಿದೆ. ಹಾಗಾದರೆ ಈ ಕಾದಂಬರಿ ಯಾವ ವಿಷಯದ ಆಧಾರಿತ ಕಾದಂಬರಿಯಾಗಿದೆ? ಸೊ ಪ್ರಾಫಿಟ್ ಸಾಂಗ್ ಅಂತಂದ್ರೆ ಇದು ಗೀತೆಗಳನ್ನು ಒಳಗೊಂಡಿದೆ ಅಂತ ಕೊಡ್ಬೋದು, ಅಥವಾ ಒಂದು ಲವ್ ಸ್ಟೋರಿ ಆಧಾರಿತ ಕಾದಂಬರಿ ಅಂತ ಕೊಡ್ಬೋದು, ಅಥವಾ ಒಂದು ಪ್ರಜಾಪ್ರಭುತ್ವದ ಬಗ್ಗೆ ಅಥವಾ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಈ ಕಾದಂಬರಿ ಆಧಾರಿತವಾಗಿದೆ. ಎಕನಾಮಿಕ್ಸ್ ರಿಲೇಟೆಡ್, ಈ ರೀತಿ ನೀವು ಕನ್ಫ್ಯೂಸ್ ಮಾಡೋದಕ್ಕೆ ಇದು ಯಾವುದ ಆಧಾರದ ಮೇಲೆ ಅದನ್ನು ಸಹ ನೀವು ನೆನ್ಪಿಟ್ಕೋಬೇಕಾಗ್ತದೆ. ಮುಂದೆ ಕಾದಂಬರಿಯಲ್ಲಿರುವ ಕಥಾ ವಸ್ತುವನ್ನ ಇಲ್ಲಿ ಕೊಟ್ಟಿದ್ದಾರೆ. ಸಿರಿಯಾದಲ್ಲಿ ಹಲವು ವರ್ಷಗಳಿಂದ ನಡೆಯುತ್ತಿರುವ ಯುದ್ಧ ಹಾಗೂ ಸಂಘರ್ಷದಿಂದ ನೆಲೆ ಕಳೆದುಕೊಂಡ ಜನರ ಕುರಿತಾಗಿ ಪಶ್ಚಿಮ ರಾಷ್ಟ್ರಗಳು ತಳೆದ ನಿಲುವುಗಳು ಪೌಲ್ ಲಿಂಚ್ ಅವರನ್ನ ಬಹುವಾಗಿ ಕಾಡಿದವು. ಈ ಹಿನ್ನೆಲೆಯಲ್ಲಿ ಮೂಡಿ ಬಂದ ಕಾದಂಬರಿಯೇ ಪ್ರಾಫಿಟ್ ಸಾಂಗ್. ಐರ್ಲೆಂಡ್ ದೇಶವು ಕ್ರಮೇಣ ಸರ್ವಾಧಿಕಾರ ಆಡಳಿತಕ್ಕೆ ಹೊರಳುತ್ತಿರುವುದನ್ನು ಲಂಚ್ ಅವರು ಈ ಕೃತಿಯಲ್ಲಿ ರಚಿಸಿದ್ದಾರೆ. ಐರ್ಲೆಂಡ್ನ ಆಡಳಿತ ವ್ಯವಸ್ಥೆಯಲ್ಲಿ ಈ ಬದಲಾವಣೆ ಆಂತರಿಕ ಕಲಹಕ್ಕೆ ಕಾರಣವಾಗುವುದು. ಇದರಿಂದ ಸಂಕಷ್ಟಕ್ಕೀಡಾಗಿರುವ ಜನರು ದೇಶ ತೊರೆಯುವ ಚಿತ್ರಣವನ್ನ ಪ್ರಾಫಿಟ್ ಸಾಂಗ್ ಕಾದಂಬರಿಯಲ್ಲಿ ಪೌಲಿ ಲಿಂಚ್ ಕಟ್ಟಿಕೊಟ್ಟಿದ್ದಾರೆ. ಮತ್ತೆ ಪ್ರಶಸ್ತಿ ಆಯ್ಕೆ ಸಮಿತಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬುಕರ್ ಪ್ರಶಸ್ತಿ ಸಮಿತಿಯು ಸುತ್ತಿಗೆ 163 ಕಾದಂಬರಿಗಳು ಆಯ್ಕೆ ಮಾಡಲಾಗಿತ್ತು. ಅಂತಿಮ ಸುತ್ತಿಗೆ ಐರ್ಲೆಂಡ್, ಇಂಗ್ಲೆಂಡ್, ಅಮೆರಿಕ ಮತ್ತು ಕೆನಡಾ 5 ಲೇಖಕರ ಕೃತಿಗಳು ಇದಾಗಿದ್ದು, ಅಂತಿಮ ಸುತ್ತಿನಲ್ಲಿ ಈ ಪ್ರಾಫಿಟ್ ಸಾಂಗ್ ಕಾದಂಬರಿ ಆಯ್ಕೆಯಾಗಿದೆ. ಮುಂದೆ ಬುಕರ್ ಪ್ರಶಸ್ತಿ ಸಂಬಂಧಿತ ಅಂಶಗಳನ್ನ ಕೊಟ್ಟಿದ್ದಾರೆ. ಪ್ರಶಸ್ತಿ ನೀಡುವುದು: ಬುಕರ್ ಪ್ರಶಸ್ತಿ ಇಂಗ್ಲಿಷ್ ಕಾದಂಬರಿ ಸಾಹಿತ್ಯ ಕ್ಷೇತ್ರದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಹಾಗಾದರೆ ಇಂಟರ್ನ್ಯಾಷನಲ್ ಬುಕರ್ ಪ್ರಶಸ್ತಿ ಸಾಹಿತ್ಯ ಕ್ಷೇತ್ರದ ಭಾಷಾಂತರ ಕೃತಿಗಳಿಗೆ ನೀಡುವ ಪ್ರಶಸ್ತಿಯಾಗಿದೆ. ಮುಂದೆ ಪ್ರಶಸ್ತಿಗೆ ಇತರ ಹೆಸರುಗಳನ್ನು ನೋಡೋದಾದ್ರೆ ಬುಕರ್ ಪ್ರೈಸ್ ಆಫ್ ಫಿಕ್ಷನ್, ಬುಕರ್ ಮೆಕ್ನಾಲ್ ಪ್ರೈಸ್, ಮತ್ತೆ ಮ್ಯಾನ್ ಬುಕರ್ ಇಂಟರ್ನ್ಯಾಷನಲ್ ಪ್ರೈಸ್ ಅಂತ ಇಂಟರ್ನ್ಯಾಷನಲ್ ಬುಕರ್ ಪ್ರಶಸ್ತಿಯನ್ನ ಕರಿತೀವಿ. ಮತ್ತೆ ಪ್ರಶಸ್ತಿಯ ಮೊತ್ತ 50,000 ಪೌಂಡ್ಸ್, ಇದು ಕೂಡ 50,000 ಪೌಂಡ್ಸ್. ಮೊದಲ ಪ್ರಶಸ್ತಿ ನೀಡಿಕೆ ಮತ್ತೆ ನೀಡುವವರು ಯಾರು ಅಂತ ಕೊಟ್ಟಿದ್ದಾರೆ. ಇದು ಮ್ಯಾನ್ ಗ್ರೂಪ್ಸ್ ಮತ್ತೆ ಕ್ರ್ಯಾಂಕ್ ಸ್ಮಾರ್ಟ್, ಇವರು ಮ್ಯಾನ್ ಗ್ರೂಪ್ ಅವರು. ಮೊದಲ ಪ್ರಶಸ್ತಿ ಪುರಸ್ಕೃತರು ಬಂದ್ಬಿಟ್ಟು PH ನ್ಯೂಬೈ, UK ಅವರು. ಸಮಥಿಂಗ್ ಟು ಆನ್ಸರ್ ಫಾರ್ ಅನ್ನೋ ಕಾದಂಬರಿಗೆ ಇಲ್ಲಿ ಅಲ್ಬೇನಿಯಾ ದೇಶದ ಸಾಹಿತಿ ಇಸ್ಮಾಯಿಲ್ ಕದಾರೆ ಅವರಿಗೆ ನೀಡಲಾಗಿದೆ. ಮತ್ತೆ 2022ರ ಪ್ರಶಸ್ತಿ ಪುರಸ್ಕೃತರನ್ನ ನೋಡೋದಾದ್ರೆ ಶೆಹನ್ ಕರುಣಾ ತಿಲಕ್, ದ 7 ಮೂನ್ಸ್ ಆಫ್ ಮಾಲಿ ಅಲ್ಮಿಡಾ, ಮತ್ತೆ ಭಾರತದ ಗೀತಾಂಜಲಿ ಶ್ರೀ ನಾವೆಲ್ ಟಾಮ್ ಆಫ್ ಸ್ಯಾಂಡ್. 2023ರ ಪ್ರಶಸ್ತಿ ಪುರಸ್ಕೃತರು ಪೌಲಿ ಲಂಚ್ ಅವರ ಪ್ರಾಫಿಟ್ ಸಾಂಗ್ ಕಾದಂಬರಿ, ಮತ್ತೆ ಬಲ್ಗೇರಿಯಾದ ಲೇಖಕ ಜಾರ್ಜ್ ಗೋಸ್ಟೋಡಿನೌ ಇವರು ಟೈಮ್ ಶೆಲ್ಟರ್ಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಸೊ ಡಿಫ್ರೆನ್ಸ್ ತಿಳ್ಕೊಳ್ಳಿ, ಬುಕರ್ ಪ್ರಶಸ್ತಿ ಮತ್ತೆ ಇಂಟರ್ನ್ಯಾಷನಲ್ ಬುಕರ್ ಪ್ರಶಸ್ತಿ, ಕನ್ಫ್ಯೂಸ್ ಆಗಬೇಡಿ. ಮತ್ತೆ ಬುಕರ್ ಪ್ರಶಸ್ತಿ ಪಡೆದ ಭಾರತೀಯರು ಮತ್ತು ಪ್ರಶಸ್ತಿಗೆ ಆಯ್ಕೆಯಾದ ಕೃತಿಗಳನ್ನು ನೋಡೋದಾದ್ರೆ ಸಲ್ಮಾನ್ ರಶೀದ್ ಮಿಡ್ ನೈಟ್ಸ್ ಚಿಲ್ಡ್ರನ್, ಮತ್ತೆ ಅರುಂಧತಿ ರಾಯ್ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಕಿರಣ್ ದೇಸಾಯಿ ದ ಇನ್ಹೆರಿಟೆನ್ಸ್ ಆಫ್ ಲಾಸ್, ಮತ್ತೆ ಅರವಿಂದ್ ಅಡಿಗ ದ ವೈಟ್ ಟೈಗರ್, ಭಾರತೀಯ ಮೂಲದ ಬ್ರಿಟಿಷ್ ಕಾದಂಬರಿಕಾರ VS ನೈಫಾಲ್ ಇನ್ ಎ ಫ್ರೀ ಸ್ಟೇಟ್. ಕೆಲವೊಂದ್ಸತಿ ಬುಕ್ ಕೇಳ್ಬಿಟ್ಟು ಬುಕ್ ಅಂದ್ರೆ ಹೊಂದಿಸಿ ಬರೆಯಿರಿ, ಒಂದ್ ಕಡೆ ಬುಕ್ ಕೊಟ್ಟಿರ್ತಾರೆ, ಒಂದ್ ಕಡೆ ಆಥರ್ ಕೊಟ್ಟಿರ್ತಾರೆ. ಹಾಗಾಗಿ ಇಂಪಾರ್ಟೆಂಟ್ ಬುಕ್ಸ್ಗಳನ್ನ ನೋಡ್ಕೊಳ್ಳಿ ಮತ್ತೆ ಆಥರ್ ಅನ್ನ ನೋಡ್ಕೊಳ್ಳಿ. ಮುಂದಿನ ವಿಷಯ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ನ್ಯಾಯಮೂರ್ತಿ L. ನಾರಾಯಣಸ್ವಾಮಿ ನೇಮಕಗೊಂಡಿದ್ದಾರೆ. ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಚೇರ್ಮನ್ ಜಸ್ಟಿಸ್ ನಾರಾಯಣ ಸ್ವಾಮಿ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಹಿಮಾಚಲ ಪ್ರದೇಶದ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದಂಥ L. ನಾರಾಯಣಸ್ವಾಮಿ ಅವರನ್ನ ನೇಮಕ ಮಾಡಲಾಗಿದೆ. ಇವರೊಂದಿಗೆ ನಿವೃತ್ತ ಜಿಲ್ಲಾ ನ್ಯಾಯಾಧೀಶ S.K. ವಂಟಿಗೋಡಿ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗದ ಮಾಜಿ ಅಧ್ಯಕ್ಷ T. ಶ್ಯಾಮ್ ಭಟ್ ಅವರನ್ನ ಆಯೋಗದ ಸದಸ್ಯರನ್ನಾಗಿ ನೇಮಿಸಲಾಗಿದೆ.
ರಾಜ್ಯ ಸರ್ಕಾರವು ಈ ಸಂಬಂಧ 2023 ನವೆಂಬರ್ 25ರಂದು ಆದೇಶ ಹೊರಡಿಸಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ನ್ಯಾಯಾಧೀಶ ವಾಘೇಲ್ ಅವರ ಅವಧಿಯನ್ನ 2023 ಮಾರ್ಚ್ನಲ್ಲಿ ಮುಕ್ತಾಯಗೊಂಡಿತು. ಹಾಗಾದ್ರೆ ಇವರಿಗಿಂತ ನಾರಾಯಣಸ್ವಾಮಿಯವರಿಗಿಂತ ಮುಂಚೆ ಯಾರು ಚೇರ್ಮನ್ ಆಗಿದ್ರು ದ ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್ಗೆ ಅಂತ ಕೇಳಿದ್ರೆ ವಾಘೇಲ. ಓಕೆ, ಇದಕ್ಕೂ ಮೊದಲು 2023 ಫೆಬ್ರವರಿಯಲ್ಲಿ ಆಯೋಗದ ಸದಸ್ಯರನ್ನಾಗಿ KB ಚಂಗಪ್ಪ ಮತ್ತು RK ದತ್ತ ಅವರು ನಿವೃತ್ತರಾಗಿದ್ದರು. ಈ ಹಿನ್ನೆಲೆಯಲ್ಲಿ ಆಯೋಗದ ತೆರವಾದ ಸ್ಥಾನಗಳನ್ನ ಅಧ್ಯಕ್ಷರನ್ನ ಮತ್ತು 2 ಇತರ ಸದಸ್ಯರನ್ನ ನೇಮಿಸಲಾಗಿದೆ. ಮುಂದೆ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ನೂತನ ಅಧ್ಯಕ್ಷ ನಿವೃತ್ತ ನ್ಯಾಯಮೂರ್ತಿ L. ನಾರಾಯಣಸ್ವಾಮಿ. ಇವರ ಬಗ್ಗೆ ನೋಡೋದಾದ್ರೆ ಇವರು ಕರ್ನಾಟಕದ ಭದ್ರಾವತಿಯವರು. 1987 ಕರ್ನಾಟಕದ ಹೈಕೋರ್ಟ್ನಲ್ಲಿ ವಕೀಲ ವೃತ್ತಿಯನ್ನ ಆರಂಭಿಸಿದ್ರು. ಕರ್ನಾಟಕ ಆಡಳಿತ ನ್ಯಾಯಾಧೀಕರಣ ಮತ್ತು ಕೇಂದ್ರ ಆಡಳಿತ ನ್ಯಾಯಾಧೀಕರಣದಲ್ಲೂ ಕೂಡ ವಕೀಲರಾಗಿ ಕಾರ್ಯನಿರ್ವಹಿಸಿದ್ರು. 2007ರಲ್ಲಿ ಕರ್ನಾಟಕ ಹೈಕೋರ್ಟ್ನ ಹಂಗಾಮಿ ನ್ಯಾಯಾಧೀಶರಾಗಿ ಮತ್ತು 2009ರಲ್ಲಿ ಖಾಯಂ ನ್ಯಾಯಾಧೀಶರಾಗಿ ನೇಮಕಗೊಂಡರು. ತದನಂತರ 2019-21ರವರೆಗೆ ಹಿಮಾಚಲ ಪ್ರದೇಶದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. 2021 ಜೂನ್ 30ರವರೆಗೆ ನಿವೃತ್ತರಾಗಿ L. ನಾರಾಯಣಸ್ವಾಮಿಯವರು ಕರ್ನಾಟಕ ರಾಜ್ಯದ ಮಾನವ ಹಕ್ಕುಗಳ ಆಯೋಗದ ಮುಂದಿನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ನೆಕ್ಸ್ಟು ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್ ಮತ್ತು ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಬಗ್ಗೆ ಡಿಫ್ರೆನ್ಸಸ್ ಅಥವಾ ಮಾಹಿತಿಯನ್ನ ಟೇಬಲ್ ರೂಪದಲ್ಲಿ ಕೊಟ್ಟಿದ್ದಾರೆ. 1993 ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯ ಅನ್ವಯ ಆಯ್ದ ರಾಜ್ಯಗಳ ಹೆಸರಿನಲ್ಲಿ ಮಾನವ ಹಕ್ಕುಗಳ ಆಯೋಜನೆ ರಚನೆ ಅನ್ನುವಂಥ ಒಂದು ಸಂಸತ್ತಿನಲ್ಲಿ ಈ ಕಾಯ್ದೆಯನ್ನ ಅನುಮೋದನೆ ಮಾಡಲಾಗ್ತದೆ. ಬಟ್ ಕರ್ನಾಟಕದಲ್ಲಿ ಅದು ಜಾರಿಗೆ ಬಂದಿದ್ದು 2007 ಜುಲೈ 25ರಂದು. ಅದೇ ರೀತಿ 1993 ಅಕ್ಟೋಬರ್ 12ರಲ್ಲಿ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ರಚನೆಗೊಂಡಿತ್ತು. ಸೊ ಇದು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತಂದ್ರೆ ಅಲ್ಲ, ಯಾಕಂತಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದೇ ಒಂದು ಆರ್ಟಿಕಲ್ ಅಲ್ಲಿ ಇದ್ರ ಬಗ್ಗೆ ಹೇಳುವುದಿಲ್ಲ. ಇದು ಒಂದು ಸ್ಟ್ಯಾಟ್ಯುಟರಿ ಬಾಡಿ ಥ್ರೂ ದ ಲಾ, ಸಂಸತ್ತಿನ ಕಾಯ್ದೆ ಮೂಲಕ ಇದನ್ನ ಜಾರಿಗೆ ತರಲಾಗಿದೆ. ಕೇಂದ್ರ ಕಚೇರಿ ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಹಾಗಿದ್ರೆ ಬೆಂಗಳೂರಿನಲ್ಲಿದೆ. ನ್ಯಾಷನಲ್ ವೈಸ್ ಬಂದ್ಬಿಟ್ಟು ನವದೆಹಲಿಯಲ್ಲಿದೆ. ಪ್ರಸ್ತುತ ಮುಖ್ಯಸ್ಥರು ಬಂದ್ಬಿಟ್ಟು ನ್ಯಾಯಾಧೀಶ L. ನಾರಾಯಣಸ್ವಾಮಿ ಕರ್ನಾಟಕದವರು ಅಂದ್ರೆ ಸ್ಟೇಟ್ ಅಲ್ಲಿ. ಇಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಅರುಣ್ ಕುಮಾರ್ ಮಿಶ್ರಾ. ಮೊದಲ ಮುಖ್ಯಸ್ಥರು ಬಂದ್ಬಿಟ್ಟು ಕರ್ನಾಟಕದಲ್ಲಿ ಕೇಳಿದ್ರೆ ನ್ಯಾಯಾಧೀಶ S.R. ನಾಯಕ್. ದೇಶದಲ್ಲಿ ಕೇಳಿದ್ರೆ ರಂಗನಾಥ್ ಮಿಶ್ರಾ. ಮುಂದೆ ಮುಖ್ಯಸ್ಥರಾಗಲು ಅರ್ಹತೆಯನ್ನು ನೋಡುವುದಾದ್ರೆ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರಬೇಕು. ಇಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ಗೆ ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಾಧೀಶ ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಬೇಕು. ಈ ಸದಸ್ಯರಾಗಲು ಅರ್ಹತೆಯನ್ನು ನೋಡುವುದಾದ್ರೆ ಒಬ್ಬ ಸದಸ್ಯನು ಹೈಕೋರ್ಟ್ನ ನ್ಯಾಯಾಧೀಶ ಅಥವಾ ಜಿಲ್ಲಾ ನ್ಯಾಯಾಲಯಗಳಲ್ಲಿ 7 ವರ್ಷ ಜಿಲ್ಲಾ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು. ಮತ್ತೊಬ್ಬ ಸದಸ್ಯ ಮಾನವ ಹಕ್ಕುಗಳ ಬಗ್ಗೆ ಜ್ಞಾನ ಹೊಂದಿರಬೇಕು. ಮುಂದೆ 5 ಮಂದಿ ಸದಸ್ಯರಲ್ಲಿ 2 ಸದಸ್ಯರು ಸುಪ್ರೀಂ ಕೋರ್ಟ್ನ ಹಾಲಿ ಮತ್ತು ನಿವೃತ್ತ ನ್ಯಾಯಾಧೀಶರಾಗಿ ಅಥವಾ ಹೈಕೋರ್ಟ್ನ ಹಾಲಿ ಅಥವಾ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಬೇಕು. ಉಳಿದ 3 ಸದಸ್ಯರು ಕನಿಷ್ಠ 1 ಮಹಿಳಾ ಸದಸ್ಯರಾಗಿರಬೇಕು. ಮತ್ತೆ ಸ್ಥಾಪಿಸುವ ವಿಧಾನವನ್ನು ನೋಡುವುದಾದ್ರೆ ರಾಜ್ಯ ಸರ್ಕಾರವು ಅಧಿಸೂಚನೆ ಹೊರಡಿಸಿ ದಿನದಿಂದ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಅಸ್ತಿತ್ವಕ್ಕೆ ಬರ್ತದೆ. ನ್ಯಾಷನಲ್ ಲೆವೆಲ್ ಅಲ್ಲಿ ಸಂಸತ್ತಿನ ಕಾಯ್ದೆ ಅನ್ವಯ ಇದನ್ನು ಸ್ಥಾಪನೆ ಮಾಡಲಾಗ್ತದೆ. ನೇಮಕ ನೋಡೋದಾದ್ರೆ ಆಯಾ ರಾಜ್ಯದ ರಾಜ್ಯಪಾಲರು ಆಯೋಗಕ್ಕೆ ಅಧ್ಯಕ್ಷರನ್ನ ಮತ್ತೆ ಸದಸ್ಯರನ್ನ ಆಯಾ ರಾಜ್ಯದ ಮುಖ್ಯಮಂತ್ರಿ ನೇತೃತ್ವದ ಸಮಿತಿಯ ಶಿಫಾರಸಿನ ಮೇರೆಗೆ ನೇಮಕ ಮಾಡ್ತಾರೆ. ಭಾರತದ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ನೇತೃತ್ವದ ಆಯ್ಕೆ ಸಮಿತಿಯ ಶಿಫಾರಸಿನ ಮೇಲೆ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಕ ಮಾಡ್ತಾರೆ. ಮುಂದೆ ಆಯ್ಕೆ ಸಮಿತಿಯಲ್ಲಿ ಯಾರ್ಯಾರಿರ್ತಾರೆ ಅಂತ ನೋಡೋದಾದ್ರೆ ಮುಖ್ಯಮಂತ್ರಿಗಳು ಈ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ರಾಜ್ಯ ವಿಧಾನಸಭೆಯ ಸಭಾಪತಿ, ರಾಜ್ಯ ಗೃಹ ಸಚಿವರು, ರಾಜ್ಯದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು, ವಿಧಾನ ಪರಿಷತ್ ಅಸ್ತಿತ್ವದಲ್ಲಿದ್ದರೆ ವಿಧಾನ ಪರಿಷತ್ತಿನ ಅಧ್ಯಕ್ಷ ಮತ್ತು ವಿರೋಧ ಪಕ್ಷದ ನಾಯಕರನ್ನ ಒಳಗೊಂಡಿರ್ತದೆ ಈ ಆಯ್ಕೆ ಸಮಿತಿ. ಮುಂದೆ ಇಲ್ಲಿ ಆಯ್ಕೆ ಸಮಿತಿಯನ್ನು ನೋಡೋದಾದ್ರೆ ಪ್ರಧಾನಮಂತ್ರಿಯವರು ಅಧ್ಯಕ್ಷರಾಗಿರ್ತಾರೆ. ಲೋಕಸಭೆಯ ಸ್ಪೀಕರ್, ರಾಜ್ಯಸಭೆಯ ಉಪಾಧ್ಯಕ್ಷರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಮತ್ತು ಕೇಂದ್ರ ಗೃಹ ಸಚಿವರನ್ನ ಒಳಗೊಂಡಿರ್ತದೆ. ಸ್ಟೇಟ್ ಲೆವೆಲ್ ಅಲ್ಲಿ ರಚನೆಯನ್ನ ನೋಡೋದಾದ್ರೆ ಒಬ್ರು ಮುಖ್ಯಸ್ಥರಿರ್ತಾರೆ, 2 ಕಾಯಂ ಸದಸ್ಯರಿರ್ತಾರೆ. ಇಲ್ಲಿ 1 ಅಧ್ಯಕ್ಷರಿರ್ತಾರೆ, 5 ಕಾಯಂ ಮುಖ್ಯ ಸದಸ್ಯರು ಇರ್ತಾರೆ ಮತ್ತು 7 ಮಂದಿ ಪದನಿಮಿತ್ತ ಸದಸ್ಯರಾಗಿರ್ತಾರೆ. ಇಲ್ಲಿ ತೆಗೆದುಹಾಕುವುದು ಹೇಗೆ ಅಂತ ನೋಡೋದಾದ್ರೆ ಭಾರತದ ರಾಷ್ಟ್ರಪತಿಗಳು ಆಯೋಗದ ಅಧ್ಯಕ್ಷರು ಅಥವಾ ಸದಸ್ಯರನ್ನ ಅನುಚಿತವಾಗಿ ವರ್ತಿಸಿದರೆ ತೆಗೆದುಹಾಕಬಹುದು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ತೆಗೆದುಹಾಕುವ ವಿಧಾನವನ್ನೇ ಅನ್ವಯಿಸಲಾಗ್ತದೆ. ಇಲ್ಲಿ ನೋಡಿ, ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್ಗೆ ಗವರ್ನರ್ ಅಪಾಯಿಂಟ್ ಮಾಡಿದ್ರು,
ರಿಮೂವಲ್ ಬಂದ್ಬಿಟ್ಟು ಪ್ರೆಸಿಡೆಂಟ್ ಆಗಿರ್ತಾರೆ. ಓಕೆ, ಮುಂದೆ ಇಲ್ಲೂ ಸಹ ಅಧ್ಯಕ್ಷರು ಮತ್ತು ಯಾವುದೇ ಸದಸ್ಯರ ದುರ್ವರ್ತನೆ ತೋರಿಸಿದಾಗ ರಾಷ್ಟ್ರಪತಿಗಳು ತೆಗೆದುಹಾಕಬಹುದು. ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನಿಂದ ವಿಚಾರಣೆ ನಡೆಸಿ ಸಲಹೆಯನ್ನ ಪಡೆದು ಅಧ್ಯಕ್ಷ ಮತ್ತು ಸದಸ್ಯರನ್ನ ತೆಗೆದುಹಾಕಬಹುದಾಗಿದೆ. ಮುಂದೆ ಅಧಿಕಾರಾವಧಿಯನ್ನು ನೋಡೋದಾದ್ರೆ 3 ವರ್ಷಗಳು ಮತ್ತು 70 ವರ್ಷಗಳು. ಯಾವುದೇ ಮೊದಲು ಅದು ಅನ್ವಯ ಆಗ್ತದೆ. ಇಲ್ಲೂ ಅಷ್ಟೇ 3 ವರ್ಷ ಮತ್ತು 70 ವರ್ಷಗಳು. ವೇತನ ಸವಲತ್ತು ನೋಡೋದಾದ್ರೆ ರಾಜ್ಯ ಸರ್ಕಾರ ಕಾಲಕಾಲಕ್ಕೆ ನಿರ್ವಹಿಸುತ್ತದೆ. ಇಲ್ಲಿ ಕೇಂದ್ರ ಸರ್ಕಾರ ಕಾಲಕಾಲಕ್ಕೆ ನಿರ್ಣಯವನ್ನ ಮಾಡ್ತದೆ. ವರದಿ, ಇವರು ವಾರ್ಷಿಕ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಇದು ರಾಜ್ಯ ಶಾಸಕಾಂಗದ ಮುಂದೆ ಮಂಡಿಸಲಾಗ್ತದೆ. ಇವರು ವಾರ್ಷಿಕ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗ್ತದೆ. ರಾಜ್ಯಗಳಿಗೆ ಸಂಬಂಧಿಸಿದ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಈ ವರದಿಗಳು ಸಂಸತ್ ಮತ್ತು ಸಂಬಂಧಪಟ್ಟ ರಾಜ್ಯ ಶಾಸಕಾಂಗ ಮುಂದೆ ಚರ್ಚೆಯನ್ನ ಮಾಡಲಾಗ್ತದೆ. ಮುಂದೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿ ಕೆ ಜಯಪ್ರಕಾಶ್ ಹೆಗಡೆ. 2023 ನವೆಂಬರ್ 24ರಂದು ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿ ಕೆ ಜಯಪ್ರಕಾಶ್ ಹೆಗಡೆ ಅವರನ್ನ ಮುಂದಿನ 2 ತಿಂಗಳ ಅವಧಿಗೆ ಮರು ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದೆ. ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಜಯಪ್ರಕಾಶ್ ಹೆಗಡೆಯವರ ಅಧಿಕಾರಾವಧಿಯು ನವೆಂಬರ್ 26ಕ್ಕೆ ಮುಕ್ತಾಯವಾಗಬೇಕಿತ್ತು. ನೂತನ ಆದೇಶದ ಅನ್ವಯವರೆಗೆ 2024 ಜನವರಿ 31ರವರೆಗೆ ಇವರು ಮರು ನೇಮಕವನ್ನ ಮಾಡಲಾಗಿದೆ. 2020 ನವೆಂಬರ್ 26ರಿಂದ ಹೆಗಡೆಯವರು ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಎಚ್ ಕಾಂತರಾಜ್ ಅವರ ನೇತೃತ್ವದ ಹಿಂದಿನ ಹಿಂದುಳಿದ ಆಯೋಗವು 2015ರಲ್ಲಿ ನಡೆಸಿದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಿತಿ ದತ್ತಾಂಶವನ್ನು ವಿಶ್ಲೇಷಿಸಿ ವರದಿಯನ್ನು ಸಿದ್ಧಪಡಿಸುವ ಕಾರ್ಯದಲ್ಲಿ ಪ್ರಸ್ತುತ ಆಯೋಗ ಕಾರ್ಯನಿರತವಾಗಿದೆ. ಮುಂದೆ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಬಗ್ಗೆ ಮಾಹಿತಿಯನ್ನು ನೋಡುವುದಾದ್ರೆ ಇದು ಹಿಂದುಳಿದ ವರ್ಗಗಳ ಪಟ್ಟಿಯನ್ನ ಪರಿಶೀಲನೆ ಮಾಡ್ತದೆ. ಹಿಂದುಳಿದ ವರ್ಗಗಳಿಗೆ ಸೇರಿದ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಹೇಗಿದೆ ಅಂತ ಸಮೀಕ್ಷೆ ಮಾಡ್ತದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಮೇಲ್ವಿಚಾರಣೆಯನ್ನ ಮಾಡ್ತದೆ. ಮತ್ತೆ 1995ರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಅಧಿನಿಯಮ 9ರಲ್ಲಿ ಆಯೋಗದ ಪ್ರಕಾರಗಳನ್ನ ಪ್ರಸ್ತಾಪಿಸಲಾಗಿದೆ. 1918-19ರಲ್ಲಿ ಮಿಲ್ಲರ್ ಸಮಿತಿ ರಾಜ್ಯದ ಮೊದಲ ಹಿಂದುಳಿದ ವರ್ಗಗಳ ಆಯೋಗವಾಗಿ ನೇಮಕಗೊಂಡಿತ್ತು. ಆಗಿನ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಈ ಸಮಿತಿಯನ್ನ ನೇಮಕ ಮಾಡಲಾಗ್ತದೆ. ಹಾಗಾದ್ರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಮುಂದಿನ ಪೇಜಲ್ಲಿ ಅದರ ಮಾಹಿತಿಯನ್ನು ಕೊಟ್ಟಿದ್ದಾರಾ ಇಲ್ಲ. ಸೊ ಕರ್ನಾಟಕ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಇಂಡಿಪೆಂಡೆನ್ಸ್ ಆಗೋಕ್ಕಿಂತ ಮುಂಚೆ, ಸ್ವಾತಂತ್ರ್ಯ ಆಗೋಕ್ಕಿಂತ ಮುಂಚಿನ ಒಂದು ಹಿಂದುಳಿದ ವರ್ಗಗಳ ಆಯೋಗ ಆಗಿತ್ತು ಮಿಲ್ಲರ್ ಸಮಿತಿ. ಹಾಗಾದ್ರೆ ಇಂಡಿಪೆಂಡೆನ್ಸ್ ಆದ್ಮೇಲೆ ಕರ್ನಾಟಕದಲ್ಲಿ ನೇಮಕಗೊಂಡಂತ ಮೊದಲ ಹಿಂದುಳಿದ ಆಯೋಗದ ಹೆಸರು ಏನು, ಇಸುವಿ ಏನು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಭಾರತದ ಮೊದಲ ಹಿಂದುಳಿದ ಫಸ್ಟ್ OBC ಕಮಿಷನ್ ಬಂದ್ಬಿಟ್ಟು ಕಾಲೇಕರ್ ಕಮಿಷನ್. ಇದು 1953ರಲ್ಲಿ ನೇಮಕಗೊಳ್ತದೆ. ತನ್ನ ವರದಿಯನ್ನ 53ರಲ್ಲಿ ಸಲ್ಲಿಕೆ ಮಾಡ್ತದೆ. ಎರಡನೇ OBC ಕಮಿಷನ್ ಬಂದ್ಬಿಟ್ಟು ಮಂಡಲ್ ಕಮಿಷನ್. ಇದು 1979ರಲ್ಲಿ ಇದು ನೇಮಕಗೊಳ್ತದೆ. 1980ರಲ್ಲಿ ತನ್ನ ವರದಿಯನ್ನ ಸಲ್ಲಿಸ್ತದೆ. ಸೊ ಮುಂದಿನ ವಿಷಯವನ್ನು ನೋಡೋಣ. 2023ರ ಭುವನ ಸುಂದರಿ ಮಿಸ್ ಯೂನಿವರ್ಸ್ ನಿರಗ್ವಾದ ಶೆನೀಸ್ ಪ್ಯಾಲಾಸಿಯೋಸ್. ಸೊ 2023ರ ನವೆಂಬರ್ 18ರಂದು ಎಲ್ ಸಾಲ್ವಡೋರ್ನಲ್ಲಿ ಜರುಗಿದ 72ನೇ ಆವೃತ್ತಿಯ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ನಿರಗ್ವಾದ ಸುಂದರಿ ಶೆಯಾನ್ ಪ್ಯಾಲಿಯೋಸಾ ಅವರು 2023ರ ಭುವನ ಸುಂದರಿ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಈ ಮೂಲಕ ಮಧ್ಯ ಅಮೆರಿಕದ ನಿರಗ್ವಾದ ದೇಶದ ಮೊದಲ ಮಿಸ್ ಯೂನಿವರ್ಸ್ ಕಿರೀಟ ದೊರೆತಂತಾಗಿದೆ. ಇಲ್ಲಿ 83 ದೇಶಗಳು ಭಾಗವಹಿಸಿದ್ದವು ಮತ್ತು ಜಾಗತಿಕ ಸೌಂದರ್ಯ ಸ್ಪರ್ಧೆಗಳಲ್ಲಿ ಒಂದಂತ ಮಿಸ್ ಯೂನಿವರ್ಸ್ ಗೌರವದ ಗ್ರ್ಯಾಂಡ್ ಫಿನಾಲಿಯಲ್ಲಿ ಥೈಲ್ಯಾಂಡ್ ದೇಶದ ಆಂಟೋನಿಯಾ ಪೋರ್ಸ್ಲೀಟ್ ಫಸ್ಟ್ ರನ್ನರ್ ಅಪ್ ಆಗಿ ಮತ್ತು ಆಸ್ಟ್ರೇಲಿಯಾದ ಮೊರಾಯಾ ವಿಲ್ಸನ್ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಇಲ್ಲಿ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಭಾರತದ ಪ್ರತಿನಿಧಿಯಾಗಿ ಶ್ವೇತಾ ಶಾರದಾ ಅವರು ಸ್ಪರ್ಧೆ ಮಾಡಿದ್ರು. ಮತ್ತೆ ಇಲ್ಲಿ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ನೋಡೋಣ, ಇದರ ಮಾಹಿತಿಗಳು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಹಾಗಾಗಿ ನಾನು ಸ್ಕಿಪ್ ಮಾಡ್ತಿದ್ದೀನಿ. ನಿಮಗೆ ಓದ್ಬೇಕಂತಂದ್ರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು
ಒಂದ್ಸತಿ ನೋಡ್ಕೊಳ್ಳಿ. 2023ರ ಭುವನ ಸುಂದರಿ ಸ್ಪರ್ಧೆಯ ವಿಶೇಷತೆಗಳನ್ನು ನೋಡೋದಾದ್ರೆ ಭಾರತದ ಶ್ವೇತಾ ಶಾರದಾ ಅವರು ಭಾರತದ ಸಂಸ್ಕೃತಿ ಮತ್ತು ವೈವಿಧ್ಯತೆ ಏಕತೆಯನ್ನ ಪ್ರತಿನಿಧಿಸುವ ಉಡುಪು ಮತ್ತು ವಿಶೇಷ ರೀತಿಯ ಕಾಸ್ಟ್ಯೂಮ್ನಲ್ಲಿ ಭಾಗವಹಿಸಿದ್ರು. ಪಾಕಿಸ್ತಾನದ ಎರಿಕಾ ರೂಬಿನ್ ಅವರು ಟಾಪ್ 20ಯಲ್ಲಿ ಭಾಗವಹಿಸಿದ್ದು ಮಿಸ್ ಯೂನಿವರ್ಸ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿ. ಸೊ ಮಿಸ್ ಪೋರ್ಚುಗೀಸ್ ಆಗಿದ್ದ ಮೆರಿನಾ ಮ್ಯಾಶೆಟ್ ಮತ್ತು ಮಿಸ್ ನೆದರ್ಲ್ಯಾಂಡ್ ರಿಕಿ ಕೋಲಿ ಅವರು ಭುವನ ಸುಂದರಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಮೊದಲ ತೃತೀಯ ಲಿಂಗಿಗಳು ಆಗಿದ್ದಾರೆ. ಓಕೆ, ಸೊ ಹಾಗಾದ್ರೆ ನಿಮಗೆ ಕ್ವೆಶನ್ ಅನ್ನ ಈ ರೀತಿ ಕೇಳ್ಬೋದು, ಭುವನ ಸುಂದರಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಮೊದಲ ತೃತೀಯ ಲಿಂಗಿಗಳು ಯಾವ ದೇಶದವರು? ಓಕೆ, ದೇಶದವರ ಕೇಳ್ಬೋದು, ಹೆಸರನ್ನಾರ ಕೇಳ್ಬೋದು. ಪೋರ್ಚುಗೀಸ್ ಅವರು ಒಬ್ರು ಮತ್ತೆ ನೆದರ್ಲ್ಯಾಂಡ್ ಅವರು ಒಬ್ರು, ರಿಕಿ ಕೋಲೆ ಮತ್ತೆ ಮೆರಿನಾ ಮ್ಯಾಶೆಟ್. ಮತ್ತೆ ಮಿಸ್ ಕೊಲಂಬಿಯಾ ಕ್ಯಾಮಿಲಾ ಅವೆಲ್ಲಾ ಅವರು ಟಾಪ್ 10 ಸ್ಥಾನದಲ್ಲಿ ಪಡೆದಂತ ಮೊದಲ ತಾಯಿ ಆಗಿದ್ದಾರೆ. ಮತ್ತೆ ಜಾಗತಿಕ ಸೌಂದರ್ಯ ಸ್ಪರ್ಧೆಗಳು ಮತ್ತು ದೇಶವನ್ನ ನೋಡೋದಾದ್ರೆ ಮಿಸ್ ಯೂನಿವರ್ಸ್ ಅಮೆರಿಕ ನಡೆಸಿಕೊಡುವಂತಹ ಸ್ಪರ್ಧೆ ಆಗಿದೆ. ಮಿಸ್ ವರ್ಲ್ಡ್ UK, ಮಿಸ್ ಅರ್ತ್ ಫಿಲಿಪೈನ್ಸ್, ಮಿಸ್ ಇಂಟರ್ನ್ಯಾಷನಲ್ ಜಪಾನ್ ಮತ್ತೆ ಮಿಸ್ ವರ್ಲ್ಡ್ 71ನೇ ಆವೃತ್ತಿ 2023ರಲ್ಲಿ ಜರುಗಿದೆ. ಇದರಂದು ನವದೆಹಲಿಯ ಯಶೋಭೂಮಿಯಲ್ಲಿ ಇದನ್ನ ಆಯೋಜನೆ ಮಾಡಲಾಗಿತ್ತು. ಮತ್ತೆ ಈ ಸ್ಪರ್ಧೆಯಲ್ಲಿ ಭಾರತದ ಪ್ರತಿನಿಧಿಯಾಗಿ ಉಡುಪಿ ಮೂಲದ ಶಿನಿ ಶೆಟ್ಟಿ ಅವರು ಸ್ಪರ್ಧಿಸಲಿದ್ದಾರೆ. ಮುಂದೆ ಮಿಸ್ ಯೂನಿವರ್ಸ್ ಗೌರವ ಪಡೆದಂತಹ ಭಾರತೀಯರು ಹರ್ನಾಸ್ ಕೌರ್ ಸಂದವರು, ಲಾರಾ ದತ್ತಾ, ಸುಷ್ಮಿತಾ ಸೇನ್. ಮಿಸ್ ವರ್ಲ್ಡ್ UK ನೀಡುವಂತಹ ಗೌರವಕ್ಕೆ ಪಾತ್ರರಾದಂತಹ ಭಾರತೀಯರು ಮನುಷಿ ಚಿಲ್ಲರ್, ಪ್ರಿಯಾಂಕಾ ಚೋಪ್ರೆ, ಯುಕ್ತಾ ಮುಖಿ, ಡಯಾನಾ ಹಡನ್, ಐಶ್ವರ್ಯ ರೈ ಮತ್ತು ರೀಟಾ ಫಾರಿಯಾ. ಮತ್ತೆ ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ ಗೌರವ ನಂಜಿನಿ ಗುಪ್ತಾ ರಾಜಸ್ಥಾನದವರು. ಮತ್ತೆ ಫೆಮಿನಾ ಮಿಸ್ ಅರ್ತ್ ಇಂಡಿಯಾ ಗೌರವ ಪ್ರಿಯಾನಾ ಶೈನ್ ರಾಜಸ್ಥಾನದವರು. ಮುಂದೆ 2023ರ ಫ್ರಾನ್ಸ್ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಅತ್ಯುತ್ತಮ ನಟಿ ಗ್ರೀಷ್ಮಾ. 2023ರ ನವೆಂಬರ್ನಲ್ಲಿ ಫ್ರಾನ್ಸ್ನಲ್ಲಿ ನಡೆದಂಥ ಗ್ಯಾಂಗೆ ಸುರ್ ಗೆರೋನಾ ಅಂತಾರಾಷ್ಟ್ರೀಯ ಸಿನಿಮೋತ್ಸವದಲ್ಲಿ ನಾನು ಕುಸುಮ ಚಿತ್ರದಲ್ಲಿ ಕುಸುಮ ಪಾತ್ರಕ್ಕೆ ಜೀವ ತುಂಬಿ ನಟಿಸಿದ ಗ್ರೀಷ್ಮಾ H. ಶ್ರೀಧರ್ ಅವರಿಗೆ ಅತ್ಯುತ್ತಮ ನಟಿ ಗೌರವ ಲಭಿಸಿದೆ. ಸರಳ ಮತ್ತು ನೈಜತೆಗೆ ಹತ್ತಿರವಾದ ನಾನು ಕುಸುಮ ಸಿನಿಮಾದಲ್ಲಿ ಎಲ್ಲ ಸನ್ನಿವೇಶಗಳು ನೈಜವಾಗಿ ಚಿತ್ರಿಸಲಾಗಿದೆ. ಈ ಚಿತ್ರವು ಕಠಿಣ ಕಾನೂನುಗಳನ್ನ ಜಾರಿಗೆ ತಂದ ನಂತರವೂ ಮಹಿಳೆಯರಿಗೆ ನ್ಯಾಯ ಒದಗಿಸುವ ನಮ್ಮ ಈ ಪಿತೃ ಪ್ರಧಾನ ಸಮಾಜದ ವಾಸ್ತವವನ್ನ ಪ್ರತಿಬಿಂಬಿಸುತ್ತದೆ. ಈ ಚಿತ್ರವು ಕನ್ನಡದ ಲೇಖಕ ಡಾಕ್ಟರ್ ಬೆಸರಗಹಳ್ಳಿ ರಾಮಣ್ಣ ಅವರು ಬರೆದಿರುವಂತಹ ಸಣ್ಣ ಕಥೆಗಳನ್ನ ಆಧರಿಸಿದೆ. 2023ರ ರಾಜಸ್ಥಾನದ ಫಿಲ್ಮ್ ಫೆಸ್ಟಿವಲ್ ಅತ್ಯುತ್ತಮ ಸಿನಿಮಾಗಿ ಹೊರಹೊಮ್ಮಿತ್ತು. 2023ರ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಕನ್ನಡದ ವಿಭಾಗದಲ್ಲಿ ನಾನು ಕುಸುಮ ಚಿತ್ರವು ಅತ್ಯುತ್ತಮ ಚಿತ್ರವಾಗಿ ಆಯ್ಕೆಯಾಗಿತ್ತು. ಈ ಚಿತ್ರದ ನಿರ್ದೇಶಕರು ಕೃಷ್ಣೇಗೌಡರವರು. ಸೊ ಇಷ್ಟು ಈ ದಿನದ ವಿಷಯಗಳಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟಡಿ ವೆಲ್, ಬಾಯ್, ಟೇಕ್ ಕೇರ್.